ಗುರುಭ್ಯೋ ನಮಃ ಹರಿ ಓಂ. ಸುಮುಖೌ ಸುಂದರತರೌ ಸುನಾಸೌ ಸುಖಚಿತ್ತನೂ ಸುರಾರಾಧಿತಪಾದಾಬ್ಜೌ ರಮಾನಾರಾಯಣೌ ಸ್ತುಮಃ. ಲಸತು ಶ್ರೀಮದಾನಂದತೀರ್ಥೇಂದುರ್ನೋ ಹೃದಂಬರೇ ಯದ್ವಚಶ್ಚಂದ್ರಿಕಾ ಸ್ವಾಂತಸಂತಾಪಂ ವಿನಿಕೃಂತತಿ. ಆಪಾದಮೌಲಿಪರ್ಯಂతం ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತೆ ಸಿದ್ಧ್ಯಂತಿ ಚ ಮನೋರಥಾಃ. ಚತುರವದನನರಾಣಿ ಅತಿರೋಹಿತವಿಮಲವಿಜ್ಞಾನಿ ನಿಗಮಪ್ರತತಿಗಳಿಗಭಿಮಾನಿ ವೀಣಾಪಾಣಿ ಬ್ರಹ್ಮಾಣಿ. ನುತಿಸಿ ಬೇಡುವೆ ಜನನಿ ಲಕುಮೀಪತಿಯ ಗುಣಗಳ ತುತಿಪುದಕ್ಕೆ ಸನ್ಮತಿಯ ಪಾಲಿಸು ನೆಲೆಸು ನೀ ಮದ್ವದನ ಸದನದಲ್ಲಿ. ಶ್ರೀ ಗುರುಭ್ಯೋ ನಮಃ ಹರಿ ಓಂ. ನಮ್ಮ ಜೀವನದ ಉದ್ಧಾರಕ್ಕಾಗಿ ವೇದವ್ಯಾಸ ದೇವರು 18 ಪುರಾಣಗಳನ್ನು, ಮಹಾಭಾರತವನ್ನು, ಮೂಲ ರಾಮಾಯಣವನ್ನು, ಈ ರೀತಿಯಾಗಿ ಅನೇಕ ಸಾಹಿತ್ಯ ರಾಶಿಯನ್ನು ಸೃಷ್ಟಿ ಮಾಡಿ ನಮಗೆಲ್ಲ ಜಗತ್ತಿಗೆ ಕೊಟ್ಟು ಹೋಗಿದ್ದಾರೆ. ಆ ಕೊಟ್ಟು ಹೋಗಿದ್ದರಲ್ಲಿ ನಾವು ಉಳಿಸ್ಕೊಂಡಿದ್ದು ತುಂಬ ಕಮ್ಮಿ. ಅದರಲ್ಲೂ ಕೂಡ ಅಧ್ಯಯನ ಮಾಡೋದು ಇನ್ನೂ ಕಮ್ಮಿ. ನಮಗೆ ಆಯುಷ್ಯವಿರೋದೇ ಕಮ್ಮಿ ಆದ್ದರಿಂದ, ಅಥವಾ ಎಷ್ಟು ಆಯುಷ್ಯವಿದೆಯೋ ಅಷ್ಟರಲ್ಲಿ ಅಧ್ಯಯನಕ್ಕೆ ಇರುವಂತಹ ಸಮಯ ತುಂಬ ಕಮ್ಮಿ ಆದ್ದರಿಂದ ಎಲ್ಲ ವಿಷಯಗಳನ್ನು ಮುಟ್ಟುವಷ್ಟು ಸಾಮರ್ಥ್ಯ ಎಲ್ಲರಿಗೂ ಇರೋದಿಲ್ಲ. ಹಾಗಾಗಿ ಕೆಲವೊಂದು ಪ್ರಸಿದ್ಧ ಗ್ರಂಥಗಳ ಅಧ್ಯಯನವನ್ನು ಕೆಲವರು ಮಾಡ್ತಾರೆ, ಅದರ ಶ್ರವಣವನ್ನು ಕೆಲವರು ಮಾಡ್ತಾರೆ. ಹೀಗೆ ಪರಂಪರೆಯಲ್ಲಿ ಕೆಲವೊಂದಕ್ಕೆ ಪ್ರಾಧಾನ್ಯತೆ ಇದ್ದೆ. ಆದರೆ ನಾವು ಗ್ರಂಥಗಳನ್ನು ನೋಡಿದ್ರೆ 18 ಪುರಾಣಗಳು. ಅದರಲ್ಲಿ ಅತಿ ದೊಡ್ಡ ಪುರಾಣ ಸ್ಕಂದ ಪುರಾಣ. ಆ ಸ್ಕಂದ ಪುರಾಣದಲ್ಲಿ ಎಷ್ಟು ವಿಷಯಗಳಿದೆ. ಆಮೇಲೆ ಎರಡನೇ ಅತಿ ದೊಡ್ಡ ಪುರಾಣ ಪದ್ಮಪುರಾಣ. ಅದರಲ್ಲಿ ಎಷ್ಟು ವಿಷಯಗಳಿದೆ, ಎಂತೆಂಥ ಅಪರೂಪ ವಿಷಯಗಳನ್ನು ಹೇಳಿದ್ದಾರೆ ಅಂತೆಲ್ಲ ವಿಚಾರ ಮಾಡ್ತಾ ಹೋದರೆ ಅಷ್ಟು ಅಪೂರ್ವ ವಿಷಯಗಳನ್ನು ವೇದವ್ಯಾಸದೇವರು ನಮ್ಮ ಜಗತ್ತಿಗೆ ಕೊಟ್ಟು ಹೋಗಿದ್ದಾರೆ. ಅದನ್ನು ತಿಳಿಬೇಕು ಅನ್ನೋಂಥ ಕುತೂಹಲ ಮೂಡುತ್ತೆ. ಹೀಗೆ ನಾವು ಪ್ರಸಿದ್ಧವಾದ ಭಾಗವತ ಪುರಾಣವನ್ನು ಕೇಳ್ತಾನೇ ಇರ್ತೀವಿ. ಅದೇ ರೀತಿ ಉಳಿದ ಪುರಾಣಗಳಲ್ಲೂ ಅನೇಕ ವಿಷಯಗಳನ್ನು ವೇದವ್ಯಾಸದೇವರು ಹೇಳಿದ್ದಾರೆ. ಹಾಗಾಗಿ ಪದ್ಮಪುರಾಣದಲ್ಲಿ, ಅದರಲ್ಲೂ ಕೂಡ ಪದ್ಮಪುರಾಣದಲ್ಲಿ ಮಹಾ ಅತ್ಯಪೂರ್ವವಾಗಿರ್ತಕ್ಕಂಥ ವಿಷಯಗಳನ್ನು ವೇದವ್ಯಾಸದೇವರು ನಿರೂಪಿಸ್ತಾರೆ. ಆ ಪದ್ಮಪುರಾಣದ ಒಂದಿಷ್ಟು ಕಥೆಗಳನ್ನು ನೋಡೋಣ. ಯಾಕೆಂದರೆ ಅಲ್ಲಿ ಆ ಕಥೆಗಳು ತುಂಬ ರೋಮಾಂಚಕವಾಗಿದೆ ಮತ್ತು ಸಮಕಾಲೀನವಾಗಿದೆ, ತುಂಬ ಸುಂದರವಾಗಿದೆ. ಪದ್ಮಪುರಾಣದಲ್ಲಿ ಪುಷ್ಕರ ತೀರ್ಥ ಏನಿದೆ ಅದರ ಮಾಹಾತ್ಮ್ಯವನ್ನು ಹೇಳ್ತಾ ಬರ್ತಾರೆ. ಹೇಳ್ತಾ ಇದ್ದ ಹಾಗೆ ಆ ಪುಷ್ಕರ ತೀರ್ಥದ ನಂತರ ಆ ಪುಷ್ಕರ ತೀರ್ಥವು ಮುಂದೆ ಹೋಗಿ ಖರ್ಜೂರವನ್ನು ಬೆಳೀತಕ್ಕಂಥ ಒಂದು ವನ, ಖರ್ಜೂರ ವನ ಅಂತ ಒಂದು, ಆ ವನದಲ್ಲಿ ಹೋಗಿ ಆ ಸರಸ್ವತಿ ನದಿಯಾಗಿ ಹರಿಯುತ್ತೆ ಅಂತ ಒಂದು ಮಾತನ್ನು ಹೇಳ್ತಾರೆ. ಆಗ ಪ್ರಶ್ನೆ ಬರುತ್ತೆ, ಆ ಖರ್ಜೂರವನದಲ್ಲಿ ಆ ಸರಸ್ವತಿ ನದಿ ಹೋಗಿ ಮುಂದೆ ಮತ್ತೆ ಉದ್ಭವ ಆಗ್ತಾಳೆ. ಅಲ್ಲಿ ಸರಸ್ವತಿ ನದಿ ಅಲ್ಲಿ ಕಾಣೋದಿಲ್ಲ, ಪ್ರತ್ಯಕ್ಷವಾಗಿ ಕಾಣೋದಿಲ್ಲ. ಮುಂದೆ ಹೋಗಿ ಮತ್ತೆ ಉದ್ಭವ ಆಗ್ತಾಳೆ. ಅಲ್ಲಿ ಅವಳಿಗೆ ನಂದ ಅಂತ ಹೆಸರು ಬರುತ್ತೆ. ಹಾಗಾದರೆ ಈ ನಂದ ಅಂತ ಹೆಸರು ಬರಲಿಕ್ಕೆ ಕಾರಣ ಏನು ಅಂತ ಪ್ರಶ್ನೆಯನ್ನು ಭೀಷ್ಮಾಚಾರ್ಯರು ಮಾಡಿದಾಗ ಅದರ ಕಥೆಯನ್ನು ಹೇಳ್ತಾ ಬರ್ತಾರೆ. ಹಿಂದೆ ಪ್ರಭಂಜನ ಅಂತ ಒಬ್ಬ ರಾಜ. ಆ ರಾಜ ಬೇಟೆ ಆಡಲಿಕ್ಕೆ ಅಂತ ಕಾಡಿಗೆ ಹೋಗ್ತಾನೆ. ಅಲ್ಲಿ ಒಂದು ಜಿಂಕೆಯನ್ನು ನೋಡ್ತಾನೆ. ನೋಡಿ ಬಾಣವನ್ನು ಬಿಡ್ತಾನೆ, ಜಿಂಕೆಗೆ ತಗುಲುತ್ತೆ. ಆ ಜಿಂಕೆ ಆ ರಾಜನನ್ನು ನೋಡಿ ಹೇಳ್ತಾಳೆ, ನೀನು ತುಂಬ ಅನ್ಯಾಯವನ್ನು ಮಾಡಿದ್ದೀಯ. ನೀರನ್ನು ಕುಡಿತಾ ಇರಬೇಕಾದ್ರೆ, ಮಲಗಿರಬೇಕಾದ್ರೆ, ರತಿಯನ್ನು ಮಾಡ್ತಾ ಇರಬೇಕಾದ್ರೆ ಪ್ರಾಣಿಗಳ ಬೇಟೆ ಆಡಬಾರ್ದು ಅಂತ ನಿನಗೆ ಗೊತ್ತಿಲ್ವಾ?
ಪ್ರಾಣಿಗಳೇ ಭೇಟಿ ಆಡಬೇಕಾದ್ರೂ ಕೂಡ ಒಂದಿಷ್ಟು ನಿಯಮಗಳಿದೆ ಅಂತ ಅದು ಹೇಳುತ್ತೆ. ನಾನು ನನ್ನ ಮಗುವಿಗೆ ಈಗ ಹಾಲನ್ನು ಕುಡಿಸ್ತಾ ಇದ್ದೆ, ಅಂಥ ಸಮಯವನ್ನು ನೋಡಿ ನೀನು ನನ್ನ ಬೇಟೆ ಆಡಿದ್ದೀಯಾ, ಇದು ಮಹಾ ಅಪರಾಧವನ್ನು ಮಾಡಿದ್ದೀಯಾ. ಹಾಗಾಗಿ ಮನುಷ್ಯರಾದವರು ಈ ರೀತಿಯಾದ ಅಪರಾಧವನ್ನು ಮಾಡಬಾರ್ದು. ಹಾಗಾಗಿ ನೀನು ಮನುಷ್ಯ ಜನ್ಮದಲ್ಲಿರಲಿಕ್ಕೆ ಯೋಗ್ಯನಲ್ಲ, ನೀನು ಕ್ರೂರಿಯಾದಂತಹ ವ್ಯಾಘ್ರ ಹುಲಿಯಾಗಿ ನೀನು ಇದೇ ಕಾಡಿನಲ್ಲಿ ಜನ್ಮವನ್ನು ತಾಳು ಅಂತ ಆ ಜಿಂಕೆ ಆ ಪ್ರಭಂಜನನಿಗೆ ಶಾಪವನ್ನು ಕೊಡುತ್ತೆ. ಆ ಪ್ರಭಂಜನನಿಗೆ ತನ್ನ ತಪ್ಪನ್ನು ಅರಿವಾಯಿತು. ನನ್ನಿಂದ ಮಹಾ ಅಪರಾಧವಾಗಿದೆ, ಇನ್ನು ನೀನು ಕೊಟ್ಟಿರ್ತಕ್ಕಂಥ ಶಾಪ ಅದು ಫಲಕಾರಿಯಾಗಿ ಆಗುತ್ತೆ. ಹಾಗಾಗಿ ನಾನು ಹುಲಿಯಾಗಿ ಈ ಕಾಡಿನಲ್ಲಿ ಬರಲೇಬೇಕು. ಆದರೆ ಹುಲಿಯಾಗಿ ಬರಬೇಕು ಅಂತೇನಿದೆ ಅದು ನನ್ನ ಈ ಪಾಪಕ್ಕೆ ಪ್ರಾಯಶ್ಚಿತ್ತ ರೂಪವಾದರೂ ಕೂಡ ಅದರಿಂದ ಮುಕ್ತಿ ಹೇಗೆ ಅನ್ನೋದನ್ನು ಇನ್ನು ದಯವಿಟ್ಟು ತಿಳಿಸ್ಕೊಡ್ಬೇಕು ಅಂತ ಆ ಜಿಂಕೆಯಲ್ಲಿ ಪ್ರಾರ್ಥನೆ ಮಾಡ್ತಾನೆ. ಆಗ ಆ ಜಿಂಕೆ ಹೇಳುತ್ತೆ, ಇನ್ನು 100 ವರ್ಷಗಳಾದ ಮೇಲೆ ಇದೇ ಪ್ರದೇಶಕ್ಕೆ ನಂದ ಅನ್ನುವಂಥ ಒಂದು ಗೋವು ಬರುತ್ತೆ. ಆ ಗೋವಿನ ಜೊತೆಗೆ ನಿನ್ನ ಸಂವಾದವಾದಾಗ ಆ ಸಂವಾದದಿಂದ ನಿನಗೆ ಈ ಜನ್ಮದ ಬಿಡುಗಡೆ ಅಂತ ಹೇಳಿ ಅದು ಪ್ರಾಣ ಬಿಡುತ್ತೆ. ಹೀಗೆ ಆ ಪ್ರಭಂಜನ ಆ ಶಾಪದ ಪರಿಣಾಮದಿಂದ ಹುಲಿಯಾಗಿ ಅದೇ ಕಾಡಿನಲ್ಲಿ ಜನ್ಮವನ್ನು ತಾಳ್ತಾನೆ. ಈ ಹುಲಿ ಅದು ವಾಸ್ತವಿಕವಾಗಿ ಬೇಟೆಯನ್ನಾಡ್ತಾ ಬದುಕುವಂತಹ ಒಂದು ಪ್ರಾಣಿ. ಅದು ಆ ಒಂದು ಜನ್ಮ ಬಂದಿದ್ದರಿಂದ ಅವನು ತುಂಬ ದುಃಖವನ್ನು ಪಡಿತಾನೆ. ಸರಿ, ಇದೇ ರೀತಿ ಬೇಟೆಯಾಡ್ತಾ ಮನುಷ್ಯರನ್ನು ಹೆದರಿಸ್ತಾ 100 ವರ್ಷಗಳು ಕಳೆಯುತ್ತೆ. ಅಲ್ಲಿ ಅದೇ ಒಂದೇನು ಖರ್ಜೂರ ವನ ಏನಿದೆ ಅದರ ಸಮೀಪದಲ್ಲಿ ಒಬ್ಬ ನಂದ ಅಂತ ಒಬ್ಬ ನಂದಗೋಪ. ಆ ನಂದಗೋಪನ ಒಂದಿಷ್ಟು ಗೋವುಗಳು, ಸುಮಾರು ಗೋವುಗಳು, ಅವುಗಳೆಲ್ಲವೂ ಕೂಡ ಅಲ್ಲಿ ಬಂದು ಹುಲ್ಲನ್ನು ಮೇಯ್ತಾ ಇದ್ದು. ಅದರಲ್ಲಿ ಒಂದು ನಂದ ಅಂತಂದು ಗೋವು. ಆ ಗೋವು ಕೂಡ ಹುಲ್ಲನ್ನು ಮೇಯ್ತಾ 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 ಎಲ್ಲರೂ ಒಂದೇ ಕಡೆ, ಎಲ್ಲ ಗೋವುಗಳು ಒಂದೇ ಕಡೆ ಹುಲ್ಲು ಮೇಯ್ದಾಗ ಹುಲ್ಲು ಕಮ್ಮಿ ಆಯಿತು. ಹಾಗಾಗಿ ಅದೇ ಮುಂದೆ ಹೋಗ್ತಾ ಹೋಗ್ತಾ ಆ ಖರ್ಜೂರವನದ ಹತ್ರ ಬಂದು ಹುಲ್ಲನ್ನು ಮೇಯ್ತಾ ಇತ್ತು. ಆ ಗೋವನ್ನು ನೋಡಿದ್ದೇ ತಡ ಈ ವ್ಯಾಘ್ರ, ಈ ಹುಲಿ ಅದರ ಮುಂದೆ ಬಂದು ನಿಂತು ಹೇಳ್ತದೆ, ನೀನು ನನ್ನ ಎದುರಿಗೆ ಅಕಸ್ಮಾತ್ ಬಂದಿದ್ದೀಯ, ನನಗೂ ವಯಸ್ಸಾಗಿ ಹೋಗಿದೆ, ನನಗೂ ಬೇಟೆ ಮಾಡಲಿಕ್ಕೆ ಆಗೋದಿಲ್ಲ, ಇನ್ನು ಅಕಸ್ಮಾತ್ತಾಗಿ ನನ್ನ ದೈವವಶದಿಂದ ನೀನು ನನ್ನ ಎದುರಿಗೆ ಬಂದು ನಿಂತಿದ್ದೀಯಾ, ಹಾಗಾಗಿ ನೀನು ನನಗೆ ಇವತ್ತು ಆಹಾರ, ಹಾಗಾಗಿ ನಾನು ನಿನ್ನ ತಿಂತೇನೆ ಅಂತ ಆ ಹುಲಿ ಆ ನಂದ ಅನ್ನುವಂಥ ಗೋವಿಗೆ ಹೇಳುತ್ತೆ. ಆ ನಂದ ಗೋವು ಏನಿದೆ ಅದಕ್ಕೆ ಒಂದು ಸಲ ದಿಗ್ಭ್ರಮೆ ಆಯಿತು, ಅಯ್ಯೋ ಸಿಕ್ಕಾಕೊಂಡ್ಬಿಟ್ನಲ್ಲ ಅಂತ. ಆಮೇಲೆ ಯೋಚಿಸಿ ಸ್ವಲ್ಪ ಕಣ್ಣೀರು ಹಾಕ್ತಂತೆ. ಆಗ ಹುಲಿ ಹೇಳ್ತೋ, ನನಗೆ ನೀನು ಆಹಾರ, ಅದು ದೇವದ ನಿಯಮ, ಜೀವೋ ಜೀವಸ್ಯ ಜೀವನಂ. ಒಂದು ಜೀವಿಗೆ ಇನ್ನೊಂದು ಜೀವಿ ಆಹಾರ ಆಗ್ತದೆ, ಹಾಗಾಗಿ ನಾನು ನಿನ್ನನ್ನು ತಿನ್ನಬೇಕು, ತಿನ್ನೋದು ನನ್ನ ಧರ್ಮ. ನೀನು ಅಳ್ತಾ ಇದ್ದೀಯ, ಆದರೆ ಆಳ್ವಿಗೆ ಕಾರಣ ಏನು ಅದನ್ನು ಹೇಳು ಅಂತ ಮಾತಾಡಿಸಲಿಕ್ಕೆ ಪ್ರಾರಂಭ ಮಾಡ್ತದೆ. ಆಗ ಆ ಗೋ ಹೇಳುತ್ತೆ, ಜೀವಿತಾರ್ಥಂ ನ ಶೋಚಾಮಿ ಪ್ರಾಪ್ತವ್ಯಂ ಮರಣಂ ಮಯ ಜಾತಸ್ಯ ಧ್ರುವ ಮೃತ್ಯು ಧ್ರುವಂ ಜನ್ಮ ಮೃತಸ್ಯ ಚ ತಸ್ಮಾದ್ ಅಪರಿಹಾರ್ಯರ್ಥೆ ನ ಶೋಚಾಮಿ ಮೃಗಾಧಿಪ. ಎಷ್ಟು ಒಳ್ಳೆಯ ಮಾತನ್ನು ಹೇಳುತ್ತೆ ನೋಡಿ. ಭಗವದ್ಗೀತೆಯಲ್ಲಿ ಕೃಷ್ಣನ ಮಾತೇನಿದೆ ಆ ಮಾತನ್ನೇ ವೇದವ್ಯಾಸ ದೇವರು ಈ ಗೋವಿನ ಮುಖಾಂತರವೂ ಆಡಿಸಿದ್ದಾರೆ. ಜಾತಸ್ಯ ಧ್ರುವ ಮೃತ್ಯು ಧ್ರುವಂ ಜನ್ಮ ಮೃತಸ್ಯ ಚ ತಸ್ಮಾದ್ ಅಪರಿಹಾರ್ಯರ್ಥೆ ನ ಶೋಚಾಮಿ ಮೃಗಾಧಿಪ. ಹುಟ್ಟಿದವರಿಗೆ ಸಾವು ನಿಶ್ಚಯ, ಮತ್ತೆ ಸತ್ತಾಗ ಹುಟ್ಟು ನಿಶ್ಚಯ. ಹಾಗಾಗಿ ಈ ಜನ್ಮ ಮರಣ ಸಂಕೋಲೆಯ ಅನಿವಾರ್ಯತೆ ನನಗೆ ಅದರ ಗೊತ್ತಿದೆ. ಹಾಗಾಗಿ ಅದಕ್ಕೆ ನಾನು ಯೋಚನೆ ಮಾಡ್ತಾ ಇಲ್ಲ. ದೈವೈರಪಿ ಯಥಾ ಸರ್ವೈ ಮರ್ತವ್ಯಂ ಅವಶೈ ಧ್ರುವಂ ತಸ್ಮಾತ್ತು ನಾಹಮೈವೈಕ ವ್ಯಾಘ್ರ ಶೋಚಾಮಿ ಜೀವಿತಂ.
ಅವಶೈಹಿ, ನಮ್ಮ ವಶದಲ್ಲಿ ಯಾವುದೂ ಇಲ್ಲ, ಅದೆಲ್ಲವೂ ಕೂಡ. ಹಾಗಾಗಿ ಎಲ್ಲರೂ ಕೂಡ ಮರಣ ಹೊಂದಬೇಕು. ದೇವತೆಗಳೂ ಕೂಡ ಅವರ ಆಯುಷ್ಯವು ಮುಗಿಯುತ್ತೆ, ಮಾನವರ ಆಯುಷ್ಯವು ಮುಗಿಯುತ್ತೆ. ಯಾವುದೂ ಕೂಡ ನಮ್ಮ ಕೈಲಿಲ್ಲ, ಅವಶ್ಯರು ನಾವೆಲ್ಲರೂ ಕೂಡ. ಹಾಗಾಗಿ ನಾನು ಇದಕ್ಕೋಸ್ಕರ ಹೆದರ್ತಾ ಇಲ್ಲ. ಆದರೆ ಯಾಕೆ ನಾನು ಹಾಗಾದರೆ ಅಳ್ತಾ ಇದ್ದೀನಿ ಅಂತಂದರೆ, ನನಗೆ ಒಂದು ಪುಟ್ಟ ಕರು ಇದೆ. ಅದು ಈಗ ತಾನೇ ಹುಟ್ಟಿದೆ, 1 ತಿಂಗಳಾಗಿದೆ. ಅದನ್ನು ಗೋಪರು ಅದನ್ನು ಹಟ್ಟಿಯಲ್ಲಿ ಇಟ್ಟುಕೊಂಡು ಸಾಕ್ತಾ ಇದ್ದಾರೆ. ನಾನಿಲ್ಲಿ ಹುಲ್ಲು ತಿನ್ನಲಿಕ್ಕೆ ಬಂದಾಗ ಅದು ಬೇರೆಯ ಗೋಗಳೊಟ್ಟಿಗೆ ಆಟ ಆಡ್ತಾ ಇರುತ್ತೆ. ಸಂಜೆ ಆದಾಗ ನಾನು ಬರ್ತೇನೆ ಅಂತ ಅದು ಕಾಯ್ತಾ ಇರುತ್ತೆ. ಇವತ್ತು ನಾನು ನಿನ್ನ ಆಹಾರ ಆಗಿಬಿಟ್ರೆ, ವಾಪಸ್ ಹೋಗಲೇ ಇಲ್ಲ ಅಂತ ಆಗಿಬಿಟ್ರೆ ಅದು ತುಂಬ ದುಃಖಪಟ್ಟುಬಿಡುತ್ತೆ. ಅದಕ್ಕೋಸ್ಕರ ನಾನು ಹೆದರ್ತಾ ಇದ್ದೇನೆ. ಹಾಗಾಗಿ ಒಂದು ಕೆಲಸ ಮಾಡ್ತೇನೆ, ನನಗೆ ನೀನು ಆಜ್ಞೆಯನ್ನು ಕೊಟ್ಟರೆ ನಾನು ಹೋಗಿ ಅದಕ್ಕೆ ಸಾಂತ್ವನವನ್ನು ಹೇಳಿ ಅದಕ್ಕೆ ಅರ್ಥ ಮಾಡಿಸಿ ಪುನಃ ಬಂದು ನಿನಗೆ ನಾನು ಆಹಾರ ಆಗ್ತೇನೆ ಅಂತ ಆ ಹುಲಿ ಹತ್ರ ನಂದಾಗೋವು ಕೇಳ್ಕೊಳ್ಳುತ್ತೆ. ಆದರೆ ಹುಳಿ ಹೇಳುತ್ತೆ, ಯಾರು ತಾನೇ ನಂಬಲಿಕ್ಕೆ ಸಾಧ್ಯ? ಒಂದು ಕ್ರೂರ ಪ್ರಾಣಿಯ ಬಾಯಿಗೆ ಸಿಕ್ಕಾಗ ಈ ರೀತಿಯಾದ ಮಾತುಗಳು ಸಹಜ. ಹಾಗಾಗಿ ಸುಳ್ಳು ಹೇಳಿ ತಪ್ಪಿಸ್ಕೊಳ್ಬೇಕು ಅಂತ ನೀನು ಇದ್ದೀಯಾ. ಆದರೆ ನಾನಿದಕ್ಕೆ ಅವಕಾಶ ಕೊಡೋದಿಲ್ಲ. ನೀನು ಹೇಳೋವಂತಹ ಮಾತು ಸತ್ಯ ಅಂತ ಹೇಗೆ ತಾನೇ ನಾನು ನಂಬಲಿಕ್ಕೆ ಸಾಧ್ಯ ಅಂತ ಆ ಹುಲಿ ಹೇಳಿದ್ರೆ, ಆ ಗೋ ಹೇಳುತ್ತೆ, ಹೌದು, ಮಾತು ನಂಬಲಿಕ್ಕೆ ಸಾಧ್ಯ ಇಲ್ಲ. ಆದರೆ ನೀನು ನಂಬಬೇಕು. ಯಾಕೆ ಅಂತಂದರೆ ನಾನು ಅನೇಕ ಶಪಥಗಳನ್ನು ಬೇಕಿದ್ರೆ ಮಾಡ್ತೇನೆ ಅದಕ್ಕೋಸ್ಕರ. ಮತ್ತು ಅದು ಹೇಳುತ್ತೆ, ಯಾರು ಈ ರೀತಿಯಾಗಿ ವಂಚನೆ ಮಾಡ್ತಾರೆ ಅಂತಂದರೆ, ಕುತರ್ಕ ಹೇತು ವೃತ್ತಾಂತೈ ಅಜ್ಞಾನಾವೃತ ಚೇತಸಃ ಮೋಹಯಂತಿ ನರಾ ಮೂಢಾ ಆಗಮಾರ್ಥ ವಿಶಾರದಾ. ಯಾರು ತಮಗೆ ಆಪತ್ತು ಬಂದಾಗ ಅಥವಾ ತಾವು ಗೆಲ್ಲಬೇಕು ಅಂತ ಇದ್ದಾಗ ಮನುಷ್ಯರೇನು ಮಾಡ್ತಾರೆ, ಕುತರ್ಕ ಹೇತು ವೃತ್ತಾಂತೈ, ಕುತರ್ಕವನ್ನು ಮಾಡಿ ಬಗೆ ಬಗೆಯ ಕಾರಣಗಳನ್ನು ಕೊಟ್ಟು ತಮ್ಮ ವಾದವನ್ನು ಅವರು ಬೇರೆಯವ್ರಿಗೆ ನಂಬಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅಜ್ಞಾನಾವೃತ ಚೇತಸಃ, ಅವರಿಗೆಲ್ಲ ಅಜ್ಞಾನ, ತಮ್ಮ ವಾದವೇ ಸರಿಯಾಗಬೇಕು, ತಮ್ಮ ಮಾತೇ ನಡಿಬೇಕು ಅಂತನ್ನುವಂತಹ ಒಂದು ಅಜ್ಞಾನ. ಅದರಿಂದಾಗಿ ಕುತರ್ಕಗಳನ್ನು ಮಾಡಿ ಕೆಟ್ಟ ಘಟನೆಗಳನ್ನು, ದುಷ್ಟ ಘಟನೆಗಳನ್ನೇ ದೃಷ್ಟಾಂತವಾಗಿ ಕೊಟ್ಟು ತಮ್ಮ ಮಾತುಗಳನ್ನು ಸಾಧಿಸ್ತಾರೆ. ಆದರೆ ನಾನು ಹಾಗೆ ಮಾಡೋದಿಲ್ಲ. ಯಾಕೆಂತಂದರೆ ಆತ್ಮೈವ ವಂಚಿತಸ್ತೇನ ಯಃ ಪರಂ ವಂಚಯಿಷ್ಯತಿ. ಯಾರು ಪರರಿಗೆ ವಂಚನೆ ಮಾಡ್ತಾನೆ ಅದು ಯಾರನ್ನ ವಂಚನೆ ಮಾಡ್ದಂಗೆ, ತನಗೆ ತಾನೇ ವಂಚನೆ ಮಾಡ್ಕೊಂಡಂಗೆ. ಹಾಗಾಗಿ ನನಗೆ ಆ ಒಂದು ಆಸೆ ಇಲ್ಲ. ನಾನು ಮಾತ್ರ ಸತ್ಯವನ್ನು ಹೇಳ್ತಾ ಇದ್ದೇನೆ. ಅಕಸ್ಮಾತ್ ನಾನು ಬರಲಿಲ್ಲ ಅಂತಾದರೆ ನನಗೆ ಅನೇಕ ಪಾಪಗಳು ಬರಲಿ ಅಂತ ಒಂದಿಷ್ಟು ಪಾಪಗಳನ್ನು ಅವಳು ಹೇಳ್ತಾಳೆ. ಅದರಲ್ಲಿ ಸಕೃತತ್ವಾತು ಯಕ್ಕನ್ಯಾಂ ದ್ವಿತೀಯೇ ದಾತುಮಿಚ್ಛತಿ ತಸ್ಯ ಪಾಪೇನ ಲಿಪ್ಯೇಹಂ ಯದ್ಯಹಂ ನಾಗಮೇ ಪುನಃ ಅಂತ ಒಂದಿಷ್ಟು ಶಪಥಗಳನ್ನು, ಇದೇ ಥರ ಅನೇಕ ಶಪಥಗಳನ್ನು ಮಾಡಿ, ಅಕಸ್ಮಾತ್ ನಾನು ಬರಲಿಲ್ಲ ಅಂತಾದರೆ ಇಂಥ ಪಾಪಗಳು ನನಗೆ ಬರಲಿ, ಇಂಥ ಪಾಪಗಳು ನನಗೆ ಬರಲಿ ಅಂತ ಹೇಳಿ ಕೊನೆಗೂ ಆ ಹುಲಿಗೆ ವಿಶ್ವಾಸವನ್ನು ತರಿಸಿ ಅದು ತಾನು ತನ್ನ ಹಟ್ಟಿಗೆ ವಾಪಸ್ ಬರುತ್ತೆ, ಗೋಕುಲಕ್ಕೆ ವಾಪಸ್ ಬರುತ್ತೆ. ಅಲ್ಲಿ ಆ ಮಗುವನ್ನು ನೋಡುತ್ತೆ. ಮಗುವನ್ನು ನೋಡಿ ಆ ಮಗುವಿಗೆ ಸಮಾಧಾನ ಮಾಡಿ ಅಲ್ಲಿರ್ತಕ್ಕಂಥ ಸಖಿಯರು ಏನಿದ್ದಾರೆ ಅವ್ರ ಜೊತೆ ಎಲ್ಲ ಮಾತಾಡಿ ತಾನು ಆಶ್ವಾಸನೆ ಮಾಡುತ್ತೆ. ಆ ಗೋಪಿಕೆಯರಿಗೆಲ್ಲ ಹೇಳುತ್ತೆ. ಆಮೇಲೆ ಆ ಉಳಿದ ಗೋಗಳು ಹೇಳುತ್ತೆ, ಇದು ನನ್ನ ಚಿಕ್ಕ ಮಗು,
ಇದನ್ನು ನೀವೆಲ್ಲ ನೋಡ್ಕೊಳ್ಬೇಕು, ಇಂದಿನಿಂದ ನಾನು ಇರೋದಿಲ್ಲ ಅಂತೆಲ್ಲ ಕಥೆನ ಹೇಳುತ್ತೆ. ಆಗ ಅವರೆಲ್ಲ ಹೇಳ್ತಾರೆ, ಅಲ್ಲ ಹೇಗಾದರೂ ನೀನು ಹೇಳಿಬಿಟ್ಟಿದೀಯಾ ಬರ್ತೀನಿ ಅಂತ, ಈಗ ಬಂದುಬಿಡಿ ತಪ್ಪಿಸ್ಕೊಂಡು ಬಂದುಬಿಟ್ಟಿದೀಯಾ, ಹಾಗಾಗಿ ನೀನು ವಾಪಸ್ ಹೋಗೋದೇ ಬೇಡ, ಇಲ್ಲೇ ಇದ್ದುಬಿಡು ಅಂತ ಹೇಳಿದಾಗ ಅದು ಹೇಳುತ್ತೆ, ಆತ್ಮೈವ ವಂಚಿತಸ್ತೇನ ಯಃ ಪರಂ ವಂಚಯಿಷ್ಯತಿ. ನಾನು ಯಾರಿಗೆ ವಂಚನೆ ಮಾಡ್ತೇನೆ? ನಾನು ಈ ರೀತಿಯಾಗಿ ಸುಳ್ಳು ಹೇಳಿ ಬಂದು ವಾಪಸ್ ಹೋಗಲಿಲ್ಲ ಅಂತಾದರೆ ನನಗೆ ನಾನೇ ವಂಚನೆ ಮಾಡ್ಕೊಂಡಂಗೆ ಅಂತ ಹೇಳಿ ಅದು ಎಲ್ಲರಿಗೂ ಸಮಾಧಾನ ಮಾಡುತ್ತೆ. ಅದೆಲ್ಲ ಅವ್ರಲ್ಲೇ ಹೇಳ್ತಾರೆ, ಇಲ್ಲೇ ಇರು ಇಲ್ಲೇ ಇರು ಅಂತ. ಅದು ಹೇಳುತ್ತೆ, ಯಥಾ ಹಿ ಪುರುಷಃ ಕಶ್ಚಿತ್ ಛಾಯಾಮಾಶ್ರಿತ್ಯ ತಿಷ್ಠತಿ ವಿಶ್ರಮ್ಯ ಚ ಪುನರ್ಯಾತಿ ತದ್ವದ್ಭೂತ ಸಮಾಗಮಃ. ಎಂಥ ಒಳ್ಳೆಯ ಮಾತನ್ನು ಹೇಳುತ್ತೆ. ಒಬ್ಬ ದಾರಿಯಲ್ಲಿ ನಡೀತಾ ಹೋಗ್ತಾ ಇರ್ತಾನೆ, ಅಂಥವನು ಹಿಂದೆ ಬದರಿಗೆ ಯಾತ್ರೆಗೆ ಅಂತ ಹೋಗ್ತಾಯಿದ್ರು, ನಡ್ಕೊಂಡು ಹೋಗ್ತಾಯಿದ್ರು, ಒಂದು ಕಡೆಯಿಂದ ದೂರ ತನಕ ನಡ್ಕೊಂಡು ಹೋಗ್ತಾಯಿದ್ರು. ಮಧ್ಯದಲ್ಲಿ ಎಲ್ಲಾದರೂ ವಿಶ್ರಾಂತಿ ಬೇಕು ಅಂತ ಅನ್ನಿಸಿದಾಗ ಒಂದು ನೆರಳು ಸಿಕ್ತು ಅಂತಾದರೆ ಆ ನೆರಳಿನ ಅಡಿಯಲ್ಲಿ ಕುಳಿತುಕೊಂಡು ವಿಶ್ರಾಂತಿಯನ್ನು ತೆಗೆದುಕೊಂಡು ಮತ್ತೆ ಮುಂದೆ ಹೋಗ್ತಾಯಿದ್ರು. ವಿಶ್ರಾಂತಿ ಇದೆ ಅಂಥೇಳಿ ಇಲ್ಲೇ ಇದ್ದು ಬಿಡ್ತಾಯಿದ್ರ? ಇಲ್ಲ. ಅಥವಾ ಅವ್ರ ಗಮ್ಯವನ್ನು ಬಿಟ್ಟು ಆ ಒಳ್ಳೆ ನೆರಳು ಕೊಡ್ತಾ ಇದೆ ಈ ವೃಕ್ಷ ಅಂತ ಅಲ್ಲೇ ಕೂತ್ಕೊಂಡು ಬಿಡ್ತಿದ್ರ? ಇಲ್ಲ. ಆ ರೀತಿ ಭೂತ ಸಮಾಗಮ, ಮನುಷ್ಯರಿಗೂ ಮನುಷ್ಯರಿಗಿರ್ತಕ್ಕಂಥ ಸಂಬಂಧವೂ ಅಷ್ಟೇ. ಇವರದ್ದು ಪಯಣ ಇದೆ, ಅವರದ್ದೂ ಪಯಣ ಇದೆ. ಆ ಮಧ್ಯದ ಪಯಣದಲ್ಲಿ ಒಂದು ಬಾರಿ ಸಿಗ್ತಾರೆ. ಆ ಸಿಕ್ಕಾಗ ಅವರಿಬ್ಬರ ಸಮಾಗಮ ಆಗುತ್ತೆ, ಮತ್ತೆ ವಿಯೋಗ ಆಗುತ್ತೆ. ಹಾಗಾಗಿ ಅದಕ್ಕೆ ದುಃಖ ಪಡಬಾರ್ದು. ವಿಶ್ರಮ್ಯ ಚ ಪುನರ್ಯಾತಿ, ವಿಶ್ರಾಮ ಪಡೆದು ಮತ್ತೆ ಮುಂದೆ ಹೋಗ್ತಾನೆ, ಅದಕ್ಕೆ ದುಃಖ ಪಡಬಾರ್ದು ಅಂಥೇಳಿ ಎಲ್ಲರನ್ನೂ ಕೂಡ ಸಮಾಧಾನ ಪಡಿಸಿ ಅವಳು ಮುಂದೆ ಹೊರಡ್ತಾಳೆ. ತಾನು ಮಾತು ಕೊಟ್ಟಿದ್ದಕ್ಕೆ ತಕ್ಕ ಹಾಗೆ ಮಾತನ್ನು ನಿಭಾಯಿಸಲಿಕ್ಕೋಸ್ಕರ ಅವರನ್ನೆಲ್ಲರನ್ನೂ ಕೂಡ ಸಮಾಧಾನ ಪಡಿಸಿ ಆ ಮಗುವಿಗೂ ಒಂದಿಷ್ಟು ಮಾತನ್ನು ಹೇಳ್ತಾಳೆ. ನಾಸ್ತಿ ಮಾತ್ರ ಸಮೋ ಬಂಧು ಬಾಲಾನಾಂ ಕ್ಷೀರಜೀವಿನಾಂ, ನಾಸ್ತಿ ಮಾತ್ರ ಸಮೋ ನಾಥೋ, ನಾಸ್ತಿ ಮಾತ್ರ ಸಮಾಗತಿ, ನಾಸ್ತಿ ಮಾತ್ರ ಸಮಸ್ನೇಹಾತ್, ನಾಸ್ತಿ ಮಾತ್ರ ಸಮಂ ಸುಖಂ, ನಾಸ್ತಿ ಮಾತ್ರ ಸಮೋ ದೇವೋ ಇಹಲೋಕೆ ಪರತ್ರ ಚ. ಮಕ್ಕಳಿಗೆ ಯಾವುದು ಮಗು ಕ್ಷೀರಪಾನವನ್ನೇ ಮಾಡ್ತಾ ಇರುತ್ತೆ ಅಂಥ ಮಗುವಿಗೆ ಮಾತ್ರ ಸಮೋ ಬಂಧು, ತಾಯಿಗೆ ಸಮನಾದ ಬಂಧು ಇನ್ನೊಂದು ಇರೋಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದರೆ ಯಾರು ಇಲ್ಲದೇನೂ ಕೂಡ ಆ ಮಗು ಇದ್ದುಬಿಡುತ್ತೆ, ಆದರೆ ತಾಯಿ ಇಲ್ಲದೆ ಇರಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಎಲ್ಲವೂ ಕೂಡ ತಾಯಿಯೇ. ಅದಕ್ಕೆ ತಾಯಿಯ ಸ್ನೇಹಕ್ಕಿಂತ ಇನ್ನೊಂದು ಸ್ನೇಹ ಇಲ್ಲ, ತಾಯಿಯ ಬಂಧುತ್ವಕ್ಕಿಂತ ಬೇರೆ ಬಂಧುತ್ವ ಇಲ್ಲ. ಅದು ಯಾವ ಲೋಕದಲ್ಲಾಗಿರ್ಬೋದು, ಈ ಲೋಕದಲ್ಲಾಗಿರ್ಬೋದು, ಬೇರೆ ಇನ್ನೊಂದು ಲೋಕದಲ್ಲಾಗಿರ್ಬೋದು, ಒಟ್ಟಾರೆಯಾಗಿ ಆ ಮಗುವಿಗೆ ತಾಯಿಗಿಂತ ದೊಡ್ಡ ಬಂಧು ಇಲ್ಲ. ಇದು ಅನುಭವ ಸಿದ್ಧವಾದ ಮಾತು. ಹಾಗಾಗಿ ನಿನ್ನಂತಹ ಈ ಮಗುವನ್ನು ಬಿಟ್ಟು ನಾನು ಹೋಗ್ತಾ ಇದ್ದೇನೆ, ಆದರೆ ಹೋಗುವಾಗ ಒಂದಿಷ್ಟು ಮಾತನ್ನು ಹೇಳ್ತೇನೆ ಕೇಳಿಸ್ಕೋ ಅಂಥೇಳಿ ಆ ಮಗುವಿಗೆ ಆ ತಾಯಿಯಾದಂಥ ನಂದಾಗು ಒಂದಿಷ್ಟು ಉಪದೇಶವನ್ನು ಕೊಡುತ್ತೆ. ಅದು ಹೇಳುತ್ತೆ, ನ ವಿಶ್ವಸೇತ್ ಅವಿಶ್ವಸ್ತೆ, ವಿಶ್ವಸ್ತೆ ನಾತಿ ವಿಶ್ವಸೇತ್, ವಿಶ್ವಾಸಾತ್ ಭಯಮುತ್ಪನ್ನಂ ಮೂಲಾನ್ಯಪಿ ನಿಕೃಂತತಿ. ಎಂಥ ಮಾತನ್ನು ಹೇಳುತ್ತೆ. ನ ವಿಶ್ವಸೇತ್ ಅವಿಶ್ವಸ್ತೆ, ಯಾರು ವಿಶ್ವಾಸಕ್ಕೆ ಯೋಗ್ಯರಲ್ಲರೋ ಅವರಲ್ಲಿ ವಿಶ್ವಾಸ ಮಾಡಬೇಡ. ತುಂಬ ಕಠಿಣವಾದಂತಹ ಸಮಯವನ್ನು ಎದುರಿಸಬೇಕಾಗತ್ತೆ. ಯಾರು ಅರ್ಹರಲ್ಲವೋ ಅವರಲ್ಲಿ ವಿಶ್ವಾಸನ ಮಾಡಿದರೆ ಅಷ್ಟೇ ಅಲ್ಲ, ಯಾರು ವಿಶ್ವಾಸಕ್ಕೆ ವಿಶ್ವಾಸವನ್ನು ಮಾಡಬಹುದಾಗಿರುತ್ತೆ ಅವರಲ್ಲೂ ಕೂಡ ಅತಿಯಾದ ವಿಶ್ವಾಸವನ್ನು ಮಾಡಬೇಡ. ಯಾಕೆಂದರೆ ಒಬ್ಬರನ್ನ ಅತಿಯಾದ ವಿಶ್ವಾಸವನ್ನು ಮಾಡಿ ನಮ್ಮ ಜೀವನವನ್ನು ಮಾಡ್ತಾ ಇದ್ದೇವೆ ಅಂತಂದರೆ ನಿರಂತರ ಭಯ. ಎಲ್ಲಿ ಇವರು ನನ್ನ ವಿಶ್ವಾಸಕ್ಕೆ ದ್ರೋಹ ಬಗೆದು ಬಿಡ್ತಾರೋ, ಎಲ್ಲಿ ಇವರು ನನ್ನನ್ನು ದೂರ ಮಾಡಿಬಿಡ್ತಾರೋ, ಎಲ್ಲಿ ಇವರು ಹಿಂದಕ್ಕೆ ಬಿಡ್ತಾರೋ ಅಂತ ನಿರಂತರ ಒಂದು ಭಯ. ವಿಶ್ವಾಸಾತ್ ಭಯಮುತ್ಪನ್ನಂ. ಹಾಗಾಗಿ ಈ ವಿಶ್ವಾಸದಿಂದ ಒಂದು ನಿರಂತರ ಭಯ ಇರುತ್ತೆ. ಹಾಗಾಗಿ ಅವಿಶ್ವಾಸ ಪಾತ್ರರಾದವರಲ್ಲಂತೂ ವಿಶ್ವಾಸ ಮಾಡಲೇಬಾರ್ದು. ಯಾರು ವಿಶ್ವಾಸ ಮಾಡ್ತಾ ಇದ್ದಾರೋ ಅವರಲ್ಲೂ ಅತಿಯಾದ ವಿಶ್ವಾಸ ಮಾಡಬಾರ್ದು. ನಮ್ಮ ಒಂದು ಸುರಕ್ಷತೆಯಲ್ಲಿ ನಾವಿರಬೇಕು ಅಂತ ಅದು ಹೇಳುತ್ತೆ. ಅಷ್ಟೇ ಅಲ್ಲ, ನ ವಿಶ್ವಸೇ ಸ್ವದೇಹೇಪಿ ಬಲಿಷ್ಠೇ ಭೀತಚೇತಸಿ
ವಕ್ಷಂತಿ ಗೂಢಮತ್ಯರ್ಥಂ ಸುಪ್ತಂ ಮತ್ತಂ ಪ್ರಮಾದತಃ ಇಂಥ ಮಾತನ್ನು ಹೇಳುತ್ತದು. ನಮ್ಮ ದೇಹದ ಮೇಲೂ ನಮಗೆ ತುಂಬ ವಿಶ್ವಾಸ ಇರಬಾರ್ದು. ನಾವು ಜಾಗರೂಕವಾಗಿಯೇ ಇರಬೇಕು. ಯಾಕೆಂದರೆ ಎಷ್ಟೇ ಬಲಶಾಲಿ ಆಗಲಿ, ಅವನು ಎಷ್ಟೋ ಜನ ಮಲಗಿದಾಗ, ಪಾನಮತ್ತರನ್ನಾಗಿ ಮಾಡಿಸಿದಾಗ ಅಥವಾ ತಪ್ಪಿಯಾದರೂ ಏನು ಮಾಡ್ತಾರೆ, ಅತಿ ಗೂಢವಾದ ರಹಸ್ಯವಾದ ವಿಷಯಗಳನ್ನು ಹೇಳಿಬಿಡ್ತಾರೆ. ಒಂದಿಷ್ಟು ರಹಸ್ಯವಾದ ವಿಷಯಗಳು ಅಂತಿರ್ತಾವೆ, ಒಂದಿಷ್ಟು ಗೂಢವಾದ ವಿಷಯಗಳಂತಿರ್ತಾವೆ. ಅದನ್ನು ಯಾರ ಜೊತೆಗೂ ಹೇಳಬಾರ್ದು ಅಂತಿರುತ್ತೆ. ಆದರೆ ಎಷ್ಟೋ ಬಾರಿ ಏನಾಗುತ್ತೆ, ಪ್ರಮಾದದಿಂದಲೋ ಅಥವಾ ಕೆಲವೊಂದು ಬಾರಿ ಮತ್ತರಾಗಿ, ಅಂದರೆ ಎಷ್ಟೋ ಘಟನೆಗಳನ್ನು ನೋಡ್ತೇವಲ್ಲ ನಾವು, ಈಗಿನ ಕಾಲದಲ್ಲಿ ಇದೆಯಲ್ಲ ಹನಿ ಟ್ರ್ಯಾಪ್ ಅಂತೆಲ್ಲ ಹೇಳ್ತಾರಲ್ಲ, ಆ ರೀತಿಯಾಗಿ ಮಾಡಿ ಅತ್ಯಂತ ಗೂಢವಾಗಿರ್ತಕ್ಕಂತಹ ವಿಷಯಗಳನ್ನು ಕೂಡ ಹೇಳಿಬಿಡ್ತಾರೆ ಮನುಷ್ಯರು, ಹೇಳಿಬಿಡ್ತಾರೆ ಎಲ್ಲರೂ ಕೂಡ. ಹಾಗಾಗಿ ನಾವು ನಮ್ಮ ದೇಹದ ಮೇಲೂ ಕೂಡ ತುಂಬ ವಿಶ್ವಾಸ ಮಾಡಬಾರ್ದು, ನಿರಂತರ ಜಾಗರೂಕವಾಗೇ ಇರಬೇಕು. ಕಣ್ಣು ಮುಚ್ಚಿ ನಂಬಲಿಕ್ಕೆ ಆಗೋದಿಲ್ಲ, ಹಾಗೆ ನಿರಂತರ ಜಾಗರೂಕವಾಗೇ ಇರಬೇಕು. ಹಾಗಾಗಿ ನಾನು ಈ ಒಂದಿಷ್ಟು ಉಪದೇಶಗಳನ್ನು ನಿನಗೇನು ಹೇಳಿದ್ದೇನೆ, ಇದನ್ನು ನೀನು ಕಾಪಾಡ್ಕೋ ಅಂತ ಹೇಳಿ ಅದು ಹೇಳುತ್ತೆ. ಅಪುತ್ರಸ್ಯ ಜಗತ್ಶೂನ್ಯಂ ಅಪುತ್ರಸ್ಯ ಗೃಹೇ ಸುಖಂ. ಹೌದು, ನನಗೆ ಗೊತ್ತಿದೆ, ಪುತ್ರ ಮಕ್ಕಳಿಲ್ಲ ಅಂತಾದರೆ ಅದು ತುಂಬ ಕಷ್ಟ. ಯಾಕೆಂದರೆ ಹೇಳ್ತಾರೆ, ಲೋಕೋ ವದತಿ ವಾಕ್ಯಾನಿ ಚಂದನಂ ಶೀತಲಂ ಕಿಲ. ಲೋಕದಲ್ಲೊಂದು ಮಾತಿದೆ, ಗಂಧದ ಲೇಪನ ಅನ್ನೋ ತುಂಬ ತಣ್ಣಗೆ ಅಂತ. ಆದರೆ ಆ ಮಕ್ಕಳನ್ನು ಆಲಿಂಗಿಸಿಕೊಂಡಾಗ ಉಂಟಾಗುವಂಥ ಶೈತ್ಯ ಅಥವಾ ಒಂದು ಪ್ರಸನ್ನತೆ ಅದು ಬೇರೆ ಯಾವುದರಿಂದಲೂ ಆಗೋದಿಲ್ಲ ಅಂತ ಆ ಮಾತನ್ನು ಹೇಳ್ತಾಳೆ ಆ ನಂದಾಗು ಮಗುವಿಗೆ. ಮಗು ಅಳ್ತಾನೆ ಅದನ್ನು ಬೀಳ್ಕೊಡುತ್ತೆ. ಆಮೇಲೆ ಕುಂಬಾರವಂ ಪ್ರಶಂಸಂತಿ ಪತಿತ ಶೋಕಸಾಗರೆ. ಹಂಬ ಅಂತ ಅಂದ್ಕೊಂಡು ಅದು ಅಶ್ರುಗಳನ್ನು ಹಾಕ್ತಾ ತಾನು ಆ ಮಗುವಿನಿಂದಾಗಿ ಹೋಗಿ ಆ ಹುಲಿಯ ಬಾಯಿಗೆ ಆಹಾರವಾಗಬೇಕು ಅಂತ ತಾನು ಹೊರಡತ್ತೆ. ಹೀಗೆ ಆ ಹುಲಿ ಹತ್ರ ಹೋಗಿ ಎದುರುಗಡೆ ನಿಂತಾಗ ಆ ಹುಲಿಗೆ ಆಶ್ಚರ್ಯ ಆಗೋಯ್ತು. ಅಲ್ಲ, ನಾನು ನಿಜವಾಗಿಯೂ ಕೂಡ ಪರೀಕ್ಷೆ ಮಾಡಿದಷ್ಟೇ, ನಾನು ಹೇಳಿದ ಮೇಲೆ ನೀನು ಬರ್ತೀಯೋ ಇಲ್ವೋ ಅಂತ ಪರೀಕ್ಷೆ ಮಾಡಲಿಕ್ಕೋಸ್ಕರ ನಾನು ಬಿಟ್ಟಿದ್ದು. ಆದರೆ ನೀನು ಮಾತ್ರ ವಾಪಸ್ಸು ಒಂದೇ ಬಿಟ್ಟಿಯಲ್ಲ, ತುಂಬ ಆಶ್ಚರ್ಯ ಆಯಿತು ನಿನ್ನ ನಡವಳಿಕೆಯಿಂದ ಅಂತ ಆ ಹುಲಿಯೂ ಕೂಡ ಆಶ್ಚರ್ಯಪಡುತ್ತೆ. ಆಮೇಲೆ ಅದು ಹೇಳುತ್ತೆ, ಅಲ್ಲ ಯಾಕೆ ನೀನು ಸುಳ್ಳು ಹೇಳಿ ಪ್ರಾಣ ರಕ್ಷಣೆ ಮಾಡ್ಕೊಳ್ಬೋದಲ್ಲ, ಯಾಕೆ ಮಾಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ, ಹೌದು ಸುಳ್ಳು ಹೇಳಿ ಮಾಡ್ಕೊಳ್ಬಹುದು. ಉಕ್ತ್ವಾನೃತಂ ಭವೇದ್ಯತ್ರ ಪ್ರಾಣಿನಾಂ ಪ್ರಾಣರಕ್ಷಣಂ ಅನೃತಂ ತತ್ರ ಸತ್ಯಂ ಸ್ಯಾತ್ ಸತ್ಯಮಪ್ಯನೃತಂ ಭವೇತ್. ಸುಳ್ಳನ್ನು ಹೇಳಿ ಪ್ರಾಣಿಗಳ ಪ್ರಾಣ ರಕ್ಷಣೆ ಮಾಡಿದರೆ ಆವಾಗ ಆ ಸುಳ್ಳು ಹೇಳಿದ್ದು ಸತ್ಯ ಆಗುತ್ತೆ, ಅಲ್ಲಿ ಸತ್ಯ ಹೇಳಿದರೆ ಸುಳ್ಳಾಗುತ್ತೆ. ಹಾಗೆ ಸತ್ಯ ಯಾವತ್ತೂ ಕೂಡ ಅದು ಬಹಳ ಸೂಕ್ಷ್ಮವಾದದ್ದು. ಹಾಗಾಗಿ ಧರ್ಮಸ್ಯ ವಚನಂ ಶ್ರೇಯ ಧರ್ಮಜ್ಞಾನಂತೂ ದುಷ್ಕರಂ. ಧರ್ಮದ ಮಾತು ತುಂಬ ಶ್ರೇಷ್ಠವಾಗಿರುತ್ತೆ, ಹೌದು, ಆದರೆ ಅದರ ಆಂತರ್ಯವನ್ನು ಅರ್ಥ ಮಾಡಿಕೊಂಡು ಆಚರಣೆ ಮಾಡೋದು ತುಂಬ ಕಷ್ಟ. ಹಾಗಾಗಿ ಆ ಸತ್ಯವನ್ನು ಹೇಳಬೇಕು ಅಂದ ತಕ್ಷಣ ಇದ್ದದ್ದನ್ನು ಇದ್ದ ಹಾಗೆ ಹೇಳೋದಲ್ಲ. ಎಲ್ಲಿ ಪ್ರಾಣಿಗಳ ಪ್ರಾಣ ರಕ್ಷಣೆ ಆಗ್ತಾ ಇರುತ್ತೆ ಅಂಥ ಕಡೆಯಲ್ಲಿ ಸುಳ್ಳು ಹೇಳಿದರೂ ಕೂಡ ಆ ಸುಳ್ಳು ಸತ್ಯವಾಗುತ್ತೆ. ಅಲ್ಲಿ ಸತ್ಯ ಹೇಳಗಿ ಪ್ರಾಣ ಹೋಯಿತು ಅಂತಾದರೆ ಆ ಸತ್ಯವೂ ಸುಳ್ಳಾಗುತ್ತೆ. ಅಷ್ಟೇ ಅಲ್ಲ, ಕಾಮಿನೀಷು ವಿವಾಹೇಶು ಗವಾಂ ಮುಕ್ತೌ ತಥೇವಚ ಬ್ರಾಹ್ಮಣಾನ ವಿಪತ್ತೌ ಚ ಶಪಥೈ ನಾಸ್ತಿ ಪಾತಕಂ. ಕೆಲವೊಂದು ಬಾರಿ ಕಾಮಿನೀಷು ವಿವಾಹೇಶು ವಿವಾಹದಲ್ಲಿ ಕೆಲವೊಂದು ಬಾರಿ ಸಣ್ಣ ಪುಟ್ಟ ತಪ್ಪುಗಳನ್ನು ಹೇಳ್ತಾರೆ. ಅಂದರೆ ಅಲ್ಲಿ ಗಂಡ ಹೆಂಡತಿ ಹುಡುಗ ಹುಡುಗಿ ಬಗ್ಗೆನೇ ಸುಳ್ಳು ಹೇಳೋದು ಅಂತ ಅರ್ಥ ಅಲ್ಲ. ಕೆಲವೊಂದು ಸಲ ಏನಾಗುತ್ತೆ, ಅಲ್ಲಿ ಗಲಾಟೆ ಆಗೋದು ಸಾಮಾನ್ಯವಾಗಿ ಇಬ್ಬರಿಂದ ಅಲ್ಲ, ಸುಮಾರು ಜನ ಸೇರಿರ್ತಾರೆ, ಸಂಬಂಧಿಕರು ಅವ್ರ ಸಂಬಂಧಿಕರು. ಅಲ್ಲಿ ಯಾರೋ ಒಬ್ರು ಏನೋ ಒಂದು ಕೇಳ್ತಾರೆ, ಅದಕ್ಕೆ ಇವ್ರು ಏನೋ ಒಂದು ಹೇಳಿರ್ತಾರೆ, ಅದನ್ನು ಮಾಡಿಕೊಡಲ್ಲ. ಅಂಥ ಸಂದರ್ಭದಲ್ಲಿ ಆಗ ಹೇಳಿದಂಥ ಒಂದು ಒಳ್ಳೆಯ ಶುಭ ಕಾರ್ಯ ನಡಿಬೇಕು,
ಯಾರೋ ಒಬ್ಬರು ಮೂರನೇವರಿಂದ ಸಮಸ್ಯೆ ಆಗ್ತಾಯಿದೆ ಅಂತಂದಾಗ ಅಲ್ಲಿ ಅಂಥ ಸಮಯದಲ್ಲಿ ಶಪಥ ಮಾಡೋದರಲ್ಲಿ ಯಾವುದೇ ಒಂದು ತಪ್ಪಿಲ್ಲ. ಮಾಡಿ ಅದನ್ನು ನಡೆಸ್ಕೊಡ್ಲಿಲ್ಲ ಅಂದರೆ ದೊಡ್ಡ ತಪ್ಪೇನಲ್ಲ, ಮುಖ್ಯವಾದ ವಿಷಯದಲ್ಲಿ ಅಂತ ಅರ್ಥ ಅಲ್ಲ. ಆಮೇಲೆ ಗವಾಂ ಮುಕ್ತೋ ತಥೈವಚ, ಗೋವುಗಳನ್ನು ನಾವು ಎಲ್ಲೋ ಒಂದು ಕಡೆ ಸಿಕ್ಕಾಕೊಂಡ್ಬಿಟ್ಟಿದ್ದಾವೆ ಗೋವುಗಳು, ಅವುಗಳನ್ನು ಬಿಡಿಸ್ಬೇಕು ಅಂದಾಗಲೂ ಕೂಡ ಈ ರೀತಿಯಾದಂತಹ ಸುಳ್ಳುಗಳನ್ನು ಹೇಳಬಹುದು. ಬ್ರಾಹ್ಮಣಾನ ವಿಪತ್ತೌಚ, ಜ್ಞಾನಿಗಳಿಗೆ ಎಲ್ಲೊಂದು ಕಡೆ ಆಪತ್ತಿ ಬಂದಿದೆ, ಅವರನ್ನು ನಾವು ಕಾಪಾಡಬೇಕು, ಆಪತ್ತಿಂದ ಪರಿಹಾರ ಮಾಡಬೇಕು ಅವರನ್ನು ಅಂತಂದಾಗಲೂ ಕೂಡ ಶಪಥವನ್ನು ಮಾಡಿ ಅದನ್ನು ನಡೆಸ್ಕೊಡದೇ ಇದ್ದರೆ ಅದೇನು ದೋಷ ಅಲ್ಲ ಅಂತಿದೆ. ಹೌದು, ಆದರೆ ಆತ್ಮಾರ್ಥಕ್ಕೋಸ್ಕರ, ತನ್ನ ಸ್ವಂತಕ್ಕೋಸ್ಕರ, ತಾನು ತನ್ನ ಜೀವನ ಬದುಕಿಸ್ಲಿಕ್ಕೋಸ್ಕರ ಸುಳ್ಳು ಹೇಳಬೇಕು ಅಂತ ಎಲ್ಲೂ ಇಲ್ಲ. ಹಾಗಾಗಿ ಇದೆಲ್ಲ ಬೇರೆಯವ್ರಿಗಾಯಿತು, ನನ್ನ ಜೀವನ ಉಳಿಸ್ಲಿಕ್ಕೋಸ್ಕರ ನಾನು ಸುಳ್ಳು ಹೇಳಬೇಕು ಅಂತ ಎಲ್ಲೂ ಕೂಡ ಹೇಳಿಲ್ಲ. ಹಾಗಾಗಿ ಇದು ನನ್ನ ಜೀವನದ ಪ್ರಶ್ನೆ, ಹಾಗಾಗಿ ನನ್ನ ಜೀವನದ ಉಳಿಸ್ಲಿಕ್ಕೋಸ್ಕರ ನಾನೇ ಸುಳ್ಳು ಹೇಳೋ ಹಾಗಿಲ್ಲ. ಹಾಗಾಗಿ ನಾನು ನಿನ್ನ ಹತ್ರ ಬಂದು ಆಹಾರ ಆಗ್ತಾಯಿದ್ದೇನೆ ಅಂತ ಅದು ಹೇಳುತ್ತೆ. ಹೀಗೆ ಅದು ಹೇಳಿ ಅಂತಹ ಧರ್ಮಶಾಸ್ತ್ರದ ಮಾತುಗಳನ್ನು ಮಾತಾಡಿದಾಗ ಆ ಹಸುವಿಗೆ ತುಂಬ ಒಂದು ಅದರ ಒಂದು ಹಸುವಿನ ಆ ಧರ್ಮಶಾಸ್ತ್ರದ ಜ್ಞಾನ, ಆ ಹಸುವಿನ ಸತ್ಯಪರತೆ ಅದನ್ನು ನೋಡಿ ಹುಲಿಗೆ ತುಂಬ ಆಶ್ಚರ್ಯ ಆಯಿತು. ಹುಲಿ ಆ ಗೋವಿನ ಕುಲವನ್ನೇ ಹೊಗಳಲಿಕ್ಕೆ ಪ್ರಾರಂಭ ಮಾಡಿಬಿಡುತ್ತೆ. ಅದು ಹೇಳುತ್ತೆ, ಇಂತಹ ಗೋವುಗಳು ಇರ್ತಕ್ಕಂಥ ದೇಶವೇ ಪುಣ್ಯಭೂಮಿ. ಆ ಗೋವುಗಳನ್ನು ತಿನ್ನತಕ್ಕಂತಹ ಹುಲ್ಲುಗಳು ಎಲ್ಲೆಲ್ಲಿ ತಿಂತಾವೋ ಹುಲ್ಲುಗಳನ್ನು, ಆ ಎಲ್ಲ ಭೂಮಿಯೂ ಕೂಡ ಪುಣ್ಯಭೂಮಿ. ಯಾಕೆಂದರೆ ಅದು ಹೇಳುತ್ತೆ, ಗೋಪಿ ಮಂಥನ ಶಬ್ದೇನ ಬಾಲವತ್ಸರವೇಣ ಚ ಗವಾಂ ಹುಂಕಾರ ಶಬ್ದೇನ ಅಲಕ್ಷ್ಮೀ ಪ್ರತಿಹನ್ಯತೆ. ನೋಡಿ, ಗೋಪಿ ಮಂಥನ ಶಬ್ದೇನ ಹಿಂದೆಲ್ಲ ಏನು ಮಾಡ್ತಾಯಿದ್ರು ಅಂದರೆ, ಆ ಮಜ್ಜಿಗೆಯನ್ನು ಮಾಡಿ ಮಜ್ಜಿಗೆಯಿಂದ ಬೆಣ್ಣೆ ತೆಗಿಬೇಕು ಅಂತಾದರೆ ಆ ಕಡಗೋಲನ್ನು ಹಿಡಿದು ಆ ಮಥನವನ್ನು ಮಾಡ್ತಾಯಿದ್ರು, ಕಡಿತಾಯಿದ್ರು. ಕಡಿದು ಆಮೇಲೆ ಅದರಿಂದ ಬೆಣ್ಣೆಯನ್ನು ತೆಗಿತಾಯಿದ್ರು. ಆ ಬೆಣ್ಣೆ ತೆಗಿಲಿಕ್ಕೋಸ್ಕರ ಆ ಕಡಗೋಲನ್ನು ಉಪಯೋಗಿಸುವಾಗ ಆ ಕಡಗೋಲಿನಿಂದಾಗಿ ಏನು ಶಬ್ದ ಬರುತ್ತೆ, ಆ ಶಬ್ದ ಮನೆಯಲ್ಲಿದ್ದರೆ ಅಲಕ್ಷ್ಮಿಯ ಪ್ರವೇಶವಾಗೋದಿಲ್ಲ ಅಂತ. ಅಲಕ್ಷ್ಮಿ ದೂರ ಹೋಗಿಬಿಡ್ತಾಳೆ. ಅಷ್ಟೇ ಅಲ್ಲ, ಬಾಲವತ್ಸರ ವೇಣಚ ಅಂದರೆ ಬಾಲ ಚಿಕ್ಕ ಪುಟ್ಟ ಹಸುಗಳು ಕರುಗಳು ಅಲ್ಲಿ ತಿರುಗ್ತಾ ಅಂಬಾ ಅಂಬಾ ಅಂತಂತ ಇದ್ದರೆ ಅಲಕ್ಷ್ಮಿ ದೂರ ಆಗಿಬಿಡುತ್ತೆ. ಗವಾಂ ಹುಂಕಾರ ಶಬ್ದೇನ, ಗೋಗಳ ಹುಂಕಾರ ಶಬ್ದದಿಂದಾಗಿ ಆ ಮಗು ಆ ಕರು ಏನಿದೆ ಅದು ಅಂಬಾ ಅಂದಾಗ ಇದು ಕೂಡ ಪ್ರತಿಯಾಗಿ ಅಂಬಾ ಅಂತ ಅನ್ನತ್ತಲ್ವ. ಈ ರೀತಿಯಾಗಿ ಅಂಬಾ ಶಬ್ದಗಳ ಧ್ವನಿಯಿಂದ ಅಲಕ್ಷ್ಮಿ ದೂರ ಆಗ್ತಾಳೆ ಅಂತ. ಹಾಗಾಗಿ ಅಂತಹ ಗೋಗಳು, ಅಂತಹ ಹಸುಗಳು ಕರುಗಳು ಇರತಕ್ಕಂತಹ ಆ ದೇಶವೇ ಪುಣ್ಯಭೂಮಿ, ಆ ಮನೆಯೇ ಪುಣ್ಯಭೂಮಿ ಅಂತ ಆ ಹುಲಿ ಹೇಳುತ್ತೆ. ಅದು ಕೂಡ ಹೌದು. ಯಾಕೆಂದರೆ ಈ ಗಾಯತ್ರಿ ಜಪವನ್ನು ಎಲ್ಲೆಲ್ಲಿ ಮಾಡಿದಾಗ ಎಷ್ಟೆಷ್ಟು ಪುಣ್ಯ ಅಂತ ಹೇಳುವಂತಹ ಪ್ರಸಂಗದಲ್ಲಿ ಮನೆಯಲ್ಲಿ ಮಾಡಿದರೆ ಒಂದು ಪುಣ್ಯ, ಆದರೆ ಮನೆಯಲ್ಲಿ ಮಾಡೋದಕ್ಕಿಂತ ಗೋವಾಸವಾಗಿರುವಂತಹ ಗೋಶಾಲೆ ಅಥವಾ ಗೋವಿನ ಹಟ್ಟಿ ಏನಿದೆ ಅಲ್ಲಿ ಹೋಗಿ ಕೂತ್ಕೊಂಡು ಮಾಡಿದರೆ ಮನೆಯಲ್ಲಿ ಮಾಡಿದ್ದಕ್ಕಿಂತ 10 ಪಟ್ಟು ಹೆಚ್ಚು ಫಲ ಅಲ್ಲಿ ಕೂತ್ಕೊಂಡು ಮಾಡಿದಂಥ ಗಾಯತ್ರಿ ಜಪಕ್ಕೆ ಅಂತ ಧರ್ಮಶಾಸ್ತ್ರದಲ್ಲಿ ಹೇಳಿದ್ದಾರೆ. ಹಾಗಾಗಿ ಅಂತಹ ಒಂದು ಪುಣ್ಯಭೂಮಿ ಆ ಗೋವಿನ ವಾಸಸ್ಥಾನ. ಆ ಗೋವಿನ ಕಾಲಿಟ್ಟಿರ್ತದಲ್ಲ, ಆ ಕಾಲಿಟ್ಟಾಗ ಅಲ್ಲಿ ಏನು ಮಣ್ಣಿದೆ ಆ ಮಣ್ಣನ್ನು ತೆಗೆದುಕೊಂಡು ನಾವು ಧಾರಣೆಯನ್ನು ಮಾಡಿದರೆ ಅದು ಕೂಡ ಪವಿತ್ರವಾದಂತಹ ಕಾರ್ಯ. ಪ್ರತಿನಿತ್ಯವೂ ಕೂಡ ಬೆಳಿಗ್ಗೆ ಗೋವನ್ನು ನೋಡಬೇಕು ಅಂತ ಹೇಳ್ತಾರೆ. ಅಲ್ಲಿ ಬೆಳಿಗ್ಗೆ ನೋಡಬೇಕಾದಂತಹ ವಸ್ತುಗಳನ್ನು ಹೇಳ್ತಾರೆ. ಕಪಿಲಾಂ ದರ್ಪಣಂ ಕನ್ಯಾಂ ಭಾಗ್ಯವಂತಂ ಚ ಭೂಪತಿಂ ಆಚಾರ್ಯಂ ಅನ್ನದಾತಾರಂ ಪ್ರಾತಃ ಪಶ್ಯೇತ್ ಪತಿವ್ರತಾಂ. ಕಪಿಲ ಅಂತಂದರೆ ಕಪಿಲ ಗೋ ಅಂತ ಅರ್ಥ. ಕಪಿಲಾಂ ದರ್ಪಣಂ ಕನ್ನಡಿಯನ್ನು ನೋಡಬೇಕಂತೆ ಬೆಳಿಗ್ಗೆದ್ದು. ಕಪಿಲಾಂ ದರ್ಪಣಂ ಕನ್ಯಾಂ ಚಿಕ್ಕ ಮಗುವನ್ನು ನೋಡಬೇಕು. ಅಥವಾ ಸೂರ್ಯಂ ಕಪಿಲಾಂ ದರ್ಪಣಂ ಸೂರ್ಯನನ್ನು ನೋಡಬೇಕು. 2 ರೀತಿಯಾದ ಪಾಠವೂ ಇದೆ. ಆಮೇಲೆ ಭಾಗ್ಯವಂತಂ ಚ ಭೂಪತಿಂ ರಾಜರನ್ನು ನೋಡಬೇಕಂತೆ ಅಥವಾ ಸ್ಮರಣೆ ಮಾಡ್ಕೊಳ್ಬೇಕು. ಆಚಾರ್ಯಂ ನಮ್ಮ ಗುರುಗಳನ್ನು ನೋಡಬೇಕು.
ಅನ್ನದಾತಾರಂ, ನಮಗೆ ಅನ್ನವನ್ನು ಕೊಟ್ಟಿರ್ತಕ್ಕಂಥ ತಂದೆ ತಾಯಿಗಳನ್ನು ನೋಡಬೇಕು. ಪ್ರಾತಃ ಪಶ್ಯೇತ್ ಪತಿವ್ರತಾಂ, ಪತಿವ್ರತೆಯನ್ನು ನೋಡಬೇಕು ಅಂತ ಬೆಳಿಗ್ಗೆ ಎದ್ದ ತಕ್ಷಣ ನೋಡಬೇಕಾದಂತಹ ವಸ್ತುಗಳೇನಿದೆ ಅವುಗಳನ್ನು ಲಿಸ್ಟ್ ಮಾಡಿದ್ದಾರಲ್ವ. ಅದರಲ್ಲಿ ಮೊದಲನೇದ್ದೇ ಯಾವುದು? ಕಪಿಲಾಂ, ಗೋವನ್ನು ನೋಡಬೇಕು ಅಂತ. ಹಾಗಾಗಿಯೇ ಆ ಗೋವನ್ನು ಹಿಂದೆ ಎಲ್ಲರೂ ಕೂಡ ಎದ್ದ ತಕ್ಷಣ ಹಿಂದೆ ಆ ಗೋಶಾಲೆಗೆ ಹೋಗಿ ಆ ಗೋವಿನ ಕಾಲಿನ ಬುಡದಲ್ಲಿರ್ತಕ್ಕಂಥ ಮಣ್ಣೇನಿದೆ ಅದನ್ನು ಧಾರಣೆಯನ್ನು ಮಾಡ್ಕೊಳ್ತಾ ಇದ್ದರು ಅಂತ ನಾವೆಲ್ಲ ಕೇಳ್ತೇವೆ. ಯಾಕಂದರೆ ನಮ್ಮ ಮನೆಗಳಲ್ಲಂತೂ ಈಗ ಹಸುಗಳಿಲ್ಲ, ಹಾಗೆ ಕೇಳ್ತೇವೆ ಹಿಂದೆ ಈ ರೀತಿ ಇತ್ತು ಹಳ್ಳಿಗಳಲ್ಲಿ ಅಂತ ಕೇಳ್ತೇವೆ. ಆಮೇಲೆ ಅವರ ದಿನಚರಿಗಳನ್ನು ಪ್ರಾರಂಭ ಮಾಡ್ತಾ ಇದ್ದರು ಅಂತ ನಾವೆಲ್ಲ ಕೇಳ್ತೇವೆ. ಆ ರೀತಿಯಾಗಿ ಪ್ರತಿನಿತ್ಯ ಇದ್ದ ತಕ್ಷಣ ಗೋವನ್ನು ನೋಡಬೇಕು, ಕನ್ನಡಿಯನ್ನು ನೋಡಬೇಕು. ಹಾಗಾಗಿ ಈಗ ಅದೆಲ್ಲ ಪ್ರತಿನಿತ್ಯ ಮಾಡೋದಿಲ್ಲ ಅಂಥೇಳಿ ಯುಗಾದಿ ದಿನ ಕೆಲವೊಂದು ಕಡೆ ಈಗಲೂ ಕೂಡ ಸಂಪ್ರದಾಯ ಇದೆ. ಒಂದು ತಟ್ಟೆಯಲ್ಲಿ ಮಂಗಳ ದ್ರವ್ಯಗಳನ್ನಿಟ್ಟು ಕನ್ನಡಿಯನ್ನಿಟ್ಟು ಆ ಕನ್ನಡಿಯಲ್ಲಿ ಮುಖವನ್ನು ನೋಡ್ಕೊಳ್ಳೋದು ಅಂತ. ಅಂದರೆ ಪ್ರತಿನಿತ್ಯ ನೋಡಬೇಕು. ಆದರೆ ಸರಿ ಯುಗಾದಿ ಮೊದಲನೇ ದಿನ, ಹಾಗೆ ಮೊದಲನೇ ದಿನನಾದರೂ ಬೆಳಿಗ್ಗೆ ಎದ್ದು ಕನ್ನಡಿಯಲ್ಲಿ ಮುಖವನ್ನು ನೋಡಿಕೊಳ್ಳುವಂತಹ ಒಂದು ಕ್ರಮ ಸಂಪ್ರದಾಯ ಒಂದಿಷ್ಟು ಪ್ರದೇಶಗಳಲ್ಲಿ ಈಗಲೂ ಕೂಡ ಜೀವಂತವಾಗಿದೆ. ಹಾಗಾಗಿ ಆ ಕಪಿಲೆಯನ್ನು ನೋಡಬೇಕು, ದರ್ಪಣವನ್ನು ನೋಡಬೇಕು. ರಾಜನ ನೋಡಬೇಕು ಅಂತಂದರೆ ರಾಜನನ್ನು ನೋಡಲಿಕ್ಕೆ ಸಾಧ್ಯ ಇಲ್ಲ, ರಾಜರು ಯಾರಿಲ್ಲ ಈಗ. ಆದರೆ ಹಿಂದೆ ಇರ್ತಕ್ಕಂಥ ರಾಜರನ್ನು ಸ್ಮರಣೆ ಮಾಡಬೇಕು. ಅದಕ್ಕೋಸ್ಕರನೇ ರಾಜರಾಜೇಶ್ವರ ತೀರ್ಥರು ಅವರು ಒಂದು ಅದ್ಭುತವಾಗಿರ್ತಕ್ಕಂಥ ಮಂಗಳಾಷ್ಟಕವನ್ನು ಮಾಡಿಕೊಟ್ಟಿದ್ದಾರೆ. ಆ ಮಂಗಳಾಷ್ಟಕವನ್ನು ಹೇಳಿದರೆ ಆ ಎಲ್ಲ ರಾಜರ ಸ್ಮರಣೆ ಆಗತ್ತೆ, ನದಿಗಳ ಸ್ಮರಣೆ ಆಗತ್ತೆ, ಋಷಿಗಳ ಸ್ಮರಣೆ ಆಗತ್ತೆ, ಪರ್ವತಗಳ ಸ್ಮರಣೆ ಆಗತ್ತೆ, ಎಲ್ಲರ ಸ್ಮರಣೆಯೂ ಕೂಡ ಆಗುತ್ತೆ. ಆಮೇಲೆ ನಮ್ಮ ಗುರುಗಳ ಸ್ಮರಣೆ, ಆಮೇಲೆ ತಂದೆ ತಾಯಿಗಳನ್ನು ನೋಡಬೇಕು, ಆಮೇಲೆ ಪತಿವ್ರತೆಯರನ್ನು ಅವರ ಸ್ಮರಣೆ. ಅದಕ್ಕೋಸ್ಕರ ಮಹಾಪತಿವ್ರತೆಯರೇನಿದ್ದಾರೆ ಅವರನ್ನೆಲ್ಲ ಸ್ಮರಣೆಯನ್ನು ಮಾಡಿ ಅರುಂಧತಿ ಮೊದಲಾದಂಥ ಪತಿವ್ರತೆಯರ ಸ್ಮರಣೆಯನ್ನು ಕೂಡ ಮಾಡಬೇಕು ಅಂತ ಈ ಬೆಳಿಗ್ಗೆ ಒಂದು ಈ ಏನು ಕಾರ್ಯಕ್ರಮ ಇದೆ ಅದು ಮೊದಲು ಪ್ರಾಶಸ್ತ್ಯ ಯಾವುದಕ್ಕೆಂದರೆ ಗೋವಿಗೆ. ಅಂತಹ ಅತ್ಯುತ್ತಮವಾದ ಸ್ಥಾನವನ್ನು ನಮ್ಮ ಧರ್ಮಶಾಸ್ತ್ರಜ್ಞರು ನಮ್ಮ ಸನಾತನ ಸಂಪ್ರದಾಯದಲ್ಲಿ ಗೋವಿಗೆ ಸ್ಥಾನವನ್ನು ಕೊಟ್ಟಿದ್ದಾರೆ. ಅಂತಹ ಆ ಗೋವಿನ ಮಹಾತ್ಮ್ಯವನ್ನು ಯಾವುದು ಹೇಳ್ತಾ ಇದೆ? ಆ ಹುಲಿಯೇ ಹೇಳ್ತಾ ಇದೆ. ಅಷ್ಟು ಮಹತ್ತರವಾದದ್ದು ಆ ಗೋವು ಅಂತ. ಸರಿ, ಅದರಲ್ಲೂ ಕೂಡ ಆ ಕಪಿಲಾ ಅಂತ ಹೇಳಿದ್ರು, ಕಪಿಲಾ ಗೋವು ಅದು ಯಾಕೆ ಅಷ್ಟು ಮಹತ್ವ ಅಂತಂದರೆ ಕಪಿಲಾ ಗೋವು ಶ್ರೇಷ್ಠವಾದ ತಳಿ. ಕಪಿಲ ಅಂತ ಒಂದು ಗೋವಿನ ತಳಿ, ಆ ತಳಿ ಅದು ಶ್ರೇಷ್ಠವಾದ ತಳಿ. ಅದನ್ನು ನೋಡಬೇಕು ಅಂತ. ಅದು ತುಂಬ ಅಪರೂಪ. ಅದು ಸಾಧಾರಣವಾಗಿ ಹಿಂದೆ ಇರ್ತಾ ಇತ್ತು, ಈಗಲೂ ಕೂಡ ಕೆಲವೊಂದು ಕಡೆ ಸಿಗುತ್ತೆ. ದೇಶಿ ತಳಿಗಳೇ ಕಮ್ಮಿ ಆಗಿ ಹೋಗಿದೆ, ಹಾಗಾಗಿ ಕೆಲವೊಂದು ಕಡೆ ಸಿಗುತ್ತೆ. ಅದನ್ನು ನೋಡಬೇಕು. ಯಾಕೆ ಅಂತಂದರೆ ಅದು ಶ್ರೇಷ್ಠವಾದ ತಳಿ. ಅದು ನಾವು ಪುಣ್ಯಾಹ ವಾಚನವನ್ನು ಮಾಡಬೇಕಾದ್ರೆ ಪಂಚಗವ್ಯವನ್ನು ಪಂಚಗವ್ಯವನ್ನು ಮಾಡಬೇಕಾದ್ರೆ ಅಲ್ಲಿ ಒಂದೊಂದು ಗೋಮೂತ್ರ, ಗೋಮಯ, ಕ್ಷೀರ, ದಧಿ, ತುಪ್ಪ ಅಂತ 5 ಪದಾರ್ಥಗಳಿಂದ ನಾವು ಪಂಚಗವ್ಯವನ್ನು ಮಾಡ್ತೇವೆ. ಗವ್ಯ ಅಂತಂದರೆ ಗೋ ಸಂಬಂಧಿಯ ಪದಾರ್ಥಗಳು, ಪಂಚಗವ್ಯ ಅಂತಂದರೆ 5 ಗೋ ಸಂಬಂಧಿಯ ಪದಾರ್ಥಗಳು. ಯಾವುದ್ಯಾವುದು? ಗೋಮೂತ್ರ, ಗೋಮಯ, ಹಾಲು, ಮೊಸರು ಮತ್ತು ತುಪ್ಪ. ಇದನ್ನು ಒಂದೊಂದು ಕರುವಿನಿಂದ ಅಥವಾ ಒಂದೊಂದು ಹಸುವಿನಿಂದ ಇದನ್ನೆಲ್ಲ ತರಬೇಕು ಅಂತ ಹೇಳ್ತಾರೆ. ಗೋಮೂತ್ರಂ ಕೃಷ್ಣವರ್ಣಾಯ ಅಂಥೇಳಿ ಆ ಗೋಮೂತ್ರವನ್ನು ಒಂದು ಬಣ್ಣದ ಹಸುವಿನಿಂದ ತರಬೇಕು, ಗೋಮಯವನ್ನು ಒಂದು ಬಣ್ಣದ ಹಸುವಿನಿಂದ ತರಬೇಕು, ಹಾಲನ್ನು ಒಂದು ಬಣ್ಣದ ಹಸುವಿನಿಂದ ತರಬೇಕು ಅಂಥೇಳಿ ಒಂದೊಂದು. ಈಗೆಲ್ಲ ನಮಗೆ ಯಾವ ಹಸುವಿಂದ ಬರುತ್ತೆ ಅಂತ ಗೊತ್ತಾಗಲ್ಲ ಈಗೆಲ್ಲ. ಆದರೆ ಹಿಂದೆ ಪಂಚಗವ್ಯವನ್ನು ಮಾಡಬೇಕಾದ್ರೆ ಈ ಥರದ ಬಣ್ಣದ ಗೋವುಗಳಿಂದ ಹಾಲನ್ನು, ಮೊಸರನ್ನು, ತುಪ್ಪವನ್ನು ಮತ್ತು ಮಾಡಿ ತರಬೇಕು ಅಂತ ಹೇಳ್ತಾರೆ. ಹಾಗಾದರೆ ಕೊನೆಗೆ ಸರಿಯಪ್ಪ ಅವೆಲ್ಲ ಇಲ್ಲ ನಮ್ಮಲ್ಲಿ ಅಂತಂದರೆ ಅಲಾಭೆ ಸರ್ವವರ್ಣಾನಾಂ ಕಪಿಲಾಯ ಸಮುದ್ಧರೇತ್. ಸರಿ, ಇಂಥವೆಲ್ಲ ಇಷ್ಟೆಲ್ಲ ಬಗೆ ಬಗೆಯಾದ
ನೀವು ಹೇಳಿದಂತಹ ಬಣ್ಣದ ಗೋವುಗಳು ನಮ್ಮ ಬಳಿ ಇಲ್ಲ, ಆಗೇನು ಮಾಡೋದು? ಪಂಚಗವ್ಯ ಮಾಡಲಿಕ್ಕೆ ಹೇಗೆ ಸಾಧ್ಯ ಅಂತಂದರೆ, ಸರಿ ಇದೆಲ್ಲ ಸಿಗಲೇ ಇದ್ದರೆ ಕಪಿಲ ಗೋವಿನಿಂದಲೇ ಹಾಲು, ಮೊಸರು, ಗೋಮೂತ್ರ, ಗೋಮಯ ಮತ್ತು ಅದರ ಹಾಲಿನಿಂದ ಮತ್ತು ಮಾಡಿದಂತಹ ಮೊಸರು, ಮಜ್ಜಿಗೆ ಎಲ್ಲ ಮಾಡಿ ಅದರಿಂದಾಗಿ ನಿರ್ಮಿತವಾದಂಥ ತುಪ್ಪ, ಇದನ್ನೇ ತೆಗೆದುಕೊಂಡು ನೀವು ಪಂಚಗವ್ಯವನ್ನು ಮಾಡಬೇಕು ಅಂತ. ಅಂದರೆ ಗೋವುಗಳಲ್ಲೇ ಕಪಿಲ ಅನ್ನುವಂಥ ಗೋವು ಅಷ್ಟು ಶ್ರೇಷ್ಠ. ಅದನ್ನೇ ಬೆಳಿಗ್ಗೆ ನೋಡಬೇಕು. ಅದಿಲ್ಲದೆ ಇದ್ದರೆ ಬೇರೆ ಗೋವುಗಳನ್ನು ಕೂಡ ನೋಡಬೇಕು. ಸರಿ, ಇಂತಹ ಒಂದು ಗೋವು, ಅದರ ಓಡಾಟ ಅದೆಲ್ಲ ಇದ್ದರೆ ಪುಣ್ಯಭೂಮಿ ಅಂತ ಹೇಳ್ತಾರೆ. ಇವತ್ತು ನಮಗೆ ಆ ಗೋವು ಇಟ್ಕೊಳ್ಳೋದಿರಲಿ, ಗೋ ಎಲ್ಲ ನೋಡ್ಕೊಂಬರ್ಲಿಕ್ಕೆ ಹೋಗ್ತೀವಿ ಅಂದರೆ ಕಾಣಸಿಗೋದಿಲ್ಲ. ಏನು ಮಾಡಬೇಕಾಗಾದ್ರೆ ನಮಗೆ ಅಲಕ್ಷ್ಮಿ ನಿರಸನ ಆಗಬೇಕು ಮನೆಯಲ್ಲಿ. ಏನು ಮಾಡಬೇಕು ಅಂದರೆ, ಸಾಕ್ಷಾತ್ತಾಗಿ ನಮಗೆ ಗೋವುಗಳನ್ನು ಸಾಕಲಿಕ್ಕೆ ತುಂಬ ಕಷ್ಟಕರವಾದ ಸನ್ನಿವೇಶ. ನಮಗೆ ನಮ್ಮ ಮನೆಗಳಲ್ಲಿ ಇರಲಿಕ್ಕೆ ಜಾಗ ಇಲ್ಲದಿರುವಂತಹ ಪರಿಸ್ಥಿತಿ ಇದ್ದಾಗ ಇನ್ನು ಗೋವುಗಳನ್ನು ಸಾಕೋದು ಇಲ್ಲಿಂದ ಬಂತು. ಅದೇನು ಮಾಡಬೇಕು ಅಂತಂದರೆ, ಒಂದು ಹಿಂದೆ ಊಟ ಮಾಡೋಕ್ಕಿಂತ ಮುಂಚೆ ಗೋಗ್ರಾಸ ಅಂತ ತೆಗೆದಿಡ್ತಾಯಿದ್ರು. ಆ ಗೋಗ್ರಾಸ ಪ್ರತಿನಿತ್ಯವೂ ಕೂಡ ಕೊಟ್ಟು ಅದಾದ ಮೇಲೆ ಗೃಹಸ್ಥರು ತಾವು ಊಟ ಮಾಡ್ತಾಯಿದ್ರು. ಈಗ ಗೋಗಳೆಲ್ಲ ಅಂದಮೇಲೆ ಗೋಗ್ರಾಸವೂ ಇಲ್ಲ. ಹಾಗಾದ್ರೆ ಏನು ಮಾಡಬೇಕು ಅಂತಂದರೆ, ಆ ಗೋಗ್ರಾಸಕ್ಕೆ ಬೇಕಾಗುವಷ್ಟು ನಾವು ದುಡ್ಡನ್ನು ತೆಗೆದಿಡಬೇಕು. ಒಂದು ಹುಂಡಿಯನ್ನು ಮಾಡಿಕೊಂಡು ಗೋಗ್ರಾಸಕ್ಕೆ ಬೇಕಾಗುವಷ್ಟು ದುಡ್ಡನ್ನು ಪ್ರತಿನಿತ್ಯ ಹಾಕಬೇಕು. ಅದರಲ್ಲಿ ಗೋಗ್ರಾಸಸ್ತು ಮಯಾ ದತ್ತಂ ಅಂತ ಸುರಭಿರ್ ವೈಷ್ಣವಿ ಮಾತಾ ನಿತ್ಯಂ ವಿಷ್ಣು ಪದಾಶ್ರಿತ ಅಂಥೇಳಿ ಮಂತ್ರ ಹೇಳಿ ನಾವು ಆ ಗೋಗ್ರಾಸಕ್ಕೆ ಒಂದು ದಿನಕ್ಕೆ ಅಥವಾ ನಿಮಗೆ ಎಷ್ಟು ಶಕ್ತಿಯೋ ಅಷ್ಟು ಆ ಒಂದು ಹುಂಡಿಯನ್ನು ಮಾಡಿಕೊಂಡು ಅದರಲ್ಲಿ ಹಾಕಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು, ಇದೇ ಗೋಗ್ರಾಸ ಅಂತ. ಆ ದುಡ್ಡು ಒಟ್ಟಾದ ಮೇಲೆ ಅದು 1 ತಿಂಗಳೋ 6 ತಿಂಗಳೋ 1 ವರ್ಷವಾದ ಮೇಲೆ ಯಾರು ಗೋಶಾಲೆಗಳನ್ನು ನಡೆಸ್ತಾ ಇದ್ದಾರೆ ಪಾಪ ಕಷ್ಟಪಟ್ಟು, ಅಂಥವರಿಗೆ ತೆಗೆದುಕೊಂಡು ಆ ದುಡ್ಡನ್ನು ಕೊಡಬೇಕು. ಆಗ ಆ ಪರಮಾತ್ಮನ ಕೃಪೆಯಿಂದ ಆ ಗೋಗ್ರಾಸವನ್ನು ಕೊಟ್ಟೇ ನಾವು ಊಟ ಮಾಡ್ತಾ ಇದ್ದೇವೆ ಅನ್ನುವಂಥ ಒಂದು ಮಾಡಿದರ ಪುಣ್ಯ ಏನಿದೆ ಅದನ್ನು ಅದು ಪರಮಾತ್ಮ ಅನುಗ್ರಹದಿಂದಾಗಿ ನಾವು ಸಂಪಾದನೆ ಮಾಡಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಇದು ನಮ್ಮ ಕರ್ತವ್ಯ. ಯಾಕೆಂದರೆ ಸುಮ್ಮನೆ ಗೋ ಹಾಗೆ ಗೋ ಹೀಗೆ ಗೋವಿನ ಬಗ್ಗೆ ಹಾಗೆ ಹೇಳಿದ್ದಾರೆ ಹೀಗೆ ಹೇಳಿದ್ದಾರೆ ಅಂತ ನಾವು ಬರೀ ಮಾತನಾಡೋದ್ರಿಂದಾಗಿ ಯಾವುದೇ ಬದಲಾವಣೆಗಳಾಗೋದಿಲ್ಲ. ಗೋಗಳ ರಕ್ಷಣೆ ಆಗಬೇಕು ಅಂತಂದರೆ ಸಮಾಜದ ಪಾರ್ಟಿಸಿಪೇಷನ್ ಕೂಡ ತುಂಬ ಮುಖ್ಯ. ಹಾಗಾದರೆ ಎಲ್ಲರೂ ಮನೇಲಿ ಬಂದು ಸಾಕಿ ಅಂತಂದರೆ ಅದು ಕೂಡ ಸಾಧ್ಯವಲ್ಲದ ಮಾತು. ಯಾಕಂದರೆ ಮಧ್ಯ ಮಾರ್ಗ ಏನು, ಯಾರು ಸಾಕ್ತಾ ಇದ್ದಾರೋ, ಯಾರು ಕಷ್ಟಪಟ್ಟು ಅದನ್ನು ನಡೆಸ್ಕೊಂಡು ಅದರ ತಳಿಗಳ ಸಂರಕ್ಷಣೆ ಮಾಡ್ತಿದ್ದಾರೆ, ವಿಶೇಷವಾಗಿ ದೇಶೀಯ ಗೋವಂಶಗಳೇನಿದೆ ಅದರ ಸಂರಕ್ಷಣೆಯನ್ನು ಮಾಡ್ತಾ ಇದ್ದಾರೋ ಅಂಥವರಿಗೆ ನಾವು ಹೋಗಿ ಸಾಧ್ಯವಾದಷ್ಟು ಸಹಾಯವನ್ನು ಮಾಡಬೇಕು. ಸಾಧ್ಯವಾದರೆ ನಾವು ಸಕುಟುಂಬರಾಗಿ ಹೋಗಿ ಅಲ್ಲಿ ಒಂದಿಷ್ಟು ದಿನ ಇದ್ದು ನಾವು ಕೂಡ ಅದರ ಅನುಭವವನ್ನು ಪಡೆದೇ ಬರಬೇಕು. ಇಲ್ಲಾಂತಾದರೆ ಸುಮ್ಮನೆ ನಾವು ಗೋವು ಹಾಗೆ ಗೋವು ಹೀಗೆ ಗೋವು ಸಾಕಬೇಕು ಅದನ್ನು ಬರೀ ಒಂದೇನು ಪೊಲಿಟಿಕಲ್ ಎಜೆಂಡಾ ಮಾಡಿಕೊಂಡು ಅದರ ಮೇಲೆ ನಾವು ಡಿಬೇಟ್ ಮಾಡೋದು, ಚರ್ಚೆ ಮಾಡೋದು ಅನ್ನೋದು ತುಂಬ ದಿನದ ತನಕ ಪರಿಣಾಮಕಾರಿಯಾಗಿ ಅದಾಗೋದಿಲ್ಲ. ಗ್ರೌಂಡ್ ರಿಯಾಲಿಟಿನೇ ಬೇರೆ ಇರುತ್ತೆ, ನಾವು ನಮ್ಮ ಮನೇಲಿ ಕೂತ್ಕೊಂಡು ಮಾತಾಡೋದೇ ಬೇರೆ ಇರುತ್ತೆ. ಹಾಗಾಗಿ ಅದನ್ನು ಹೋದಾಗ ನಮಗೆ ಸಾಧ್ಯವಾದಷ್ಟು ಸಹಾಯವನ್ನು, ಸಾಧ್ಯವಾದಷ್ಟು ನಾವು ಕೆಲವೊಂದು ವರ್ಷಕ್ಕೊಮ್ಮೆ ಆದರೂ ಅಂತಹ ಗೋಶಾಲೆಗಳಿಗೆ ಭೇಟಿ ನೀಡಿ ಅಲ್ಲಿ ನಿಜವಾಗಿಯೂ ಏನಿದೆ ಗೋ ಅಂದರೆ ಹೇಗೆ ಅಂತನ್ನೋದನ್ನು ನಾವು ತಿಳಿದುಕೊಂಡು ಅನುಭವವನ್ನು ಪಡೆದರೆ ಆಗ ನಿಜವಾಗಿಯೂ ಅನಂತರದಲ್ಲಿ ನಮ್ಮಿಂದ ಬರ್ತಕ್ಕಂತಹ ಮಾತು ಅದು ಇನ್ನೊಬ್ಬರಿಗೆ ಪ್ರೇರಣಾದಾಯಕವಾಗುತ್ತೆ, ಅದು ಬದಲಾವಣೆಗೆ ಕಾರಣ ಆಗುತ್ತೆ. ಯಾಕೆಂತಂದರೆ ಕೆಲವರು ವಾದ ಮಾಡ್ತಾ ಇರ್ತಾರೆ, ಗೋಹತ್ಯೆ ಮಾಡಲಿಕ್ಕೆ ಅಂತ ಒಂದಿಷ್ಟು ಚರ್ಚೆಗಳಾಗುವಾಗ ಹಿಂದೆನೂ ಕೂಡ ಗೋಹತ್ಯೆ ಮಾಡ್ತಾಯಿದ್ರು, ಋಷಿಗಳ ಕಾಲದಲ್ಲಿ ಹಾಗೆ ಹೀಗೆ ಗೋಹತ್ಯೆ ಮಾಡ್ತಾಯಿದ್ರು, ಹಾಗಾಗಿ ಗೋಹತ್ಯೆ ಮಾಡೋದೇನು ತಪ್ಪಲ್ಲ ಹಾಗೆ ಹೀಗೆ ಅಂತ, ಹಾಗಾಗಿ ಕಸಾಯಿಖಾನೆಗಳಿಗೆ ಕೊಟ್ಟರೆ ತಪ್ಪಲ್ಲ ಅಂತ ಕೆಲವೊಂದು ವರ್ಗದವರು ಮಾತಾಡ್ತಾ ಇರ್ತಾರೆ. ಕೆಲವೊಬ್ಬರು ವರ್ಗದವರಂತೂ ಅವರಿಗೆ ನಿಮಗೆ ಗೋವಿನ ಹಾಲನ್ನು ಕುಡಿಲಿಕ್ಕಾಗುತ್ತೆ,
ಗೋವಿನ ಉಳಿದೆಲ್ಲ ಪದಾರ್ಥಗಳನ್ನು ಬಳಸಲಿಕ್ಕಾಗತ್ತೆ, ಗೋವಿನ ಮಾಂಸ ಯಾಕೆ ಬಳಸಲಿಕ್ಕಾಗಲ್ಲ ಅಂತ ವಿತಂಡವಾದ ವಾದ ಮಾಡ್ತಾ ಇರ್ತಾರೆ. ಅವರಿಗೇನು ಹೇಳಬೇಕು? ಗೋವಿನ ಹಾಲನ್ನು ಕುಡಿದ ತಕ್ಷಣ ಗೋವಿನ ಮಾಂಸವನ್ನೂ ತಿನ್ನಬಹುದು ಅಂತ ವಿತಂಡವಾದ ಮಾಡೋರಿಗೆ ಏನು ಹೇಳಬೇಕು? ಇಷ್ಟೇ ಹೇಳ್ಬೋದು, ತಾಯಿ ಹಾಲನ್ನು ಕುಡಿತೇವೆ ನಾವು ಹಾಗಂತ ನಾವು ಅದರ ಮುಂದೆ ನಾವು ಮಾತಾಡ್ಲಿಕ್ಕೆ ಸಾಧ್ಯನಾ? ತಾಯಿ ಹಾಲು ಕೊಡ್ತಾಳೆ ಹಾಗಂತೇಳಿ ತಾಯಿ ಹಾಲನ್ನು ಕುಡಿತಾ ಇದ್ದೇವೆ ಅಂಥೇಳಿ ನಾವು ಗೋವಿನ ಹಾಲನ್ನು ಕುಡಿದ್ರೆ ಗೋ ಮಾಂಸವನ್ನು ಯಾಕೆ ತಿನ್ನಬಾರ್ದು ಅಂತ ವಾದ ಮಾಡೋರಿಗೆ ಇದೇ ಉತ್ತರ, ತಾಯಿ ಹಾಲನ್ನು ಕುಡಿತೇವೆ ನಾವು. ಹಾಗಾಗಿ ಆ ರೀತಿಯಾಗಿ ವಿತಂಡವಾದ ಮಾಡುವವರಿಗೆ ನಾವು ಉತ್ತರ ಕೊಡಲಿಕ್ಕೆ ಸಾಧ್ಯವೇ ಇಲ್ಲ. ಆದರೆ ಕೆಲವರು ನಮ್ಮಲ್ಲೇ ಕೆಲವರು ಹಿಂದೆ ಗೋ ಭಕ್ಷಣೆಯನ್ನು ಮಾಡ್ತಾಯಿದ್ರು, ಗೋಮಾಂಸ ಭಕ್ಷಣೆಯನ್ನು ಮಾಡ್ತಾಯಿದ್ರು ಅಂತ ವಾದ ಮಾಡ್ತಾ ಇರ್ತಾರೆ. ಅಂಥವರಿಗೆ ಏನು ಉತ್ತರ ಅಂದರೆ, ನೋಡಿ, ಗೋ ಅನ್ನೋ ಶಬ್ದ ಬರೀ ಗೋ ಅನ್ನೋ ಪ್ರಾಣಿಯನ್ನು ಅದರಲ್ಲಿ ಮಾತ್ರ ಅಲ್ಲ, ಗೋ ವಿಕಾರ ಅಂದರೆ ಗೋವಿನ ವಿಕಾರಗಳು, ಕ್ಷೀರ ಅನ್ನೋಂಥ ಅರ್ಥದಲ್ಲೂ ಕೂಡ ಅದನ್ನು ಬಳಸಿದ್ದಾರೆ. ಗೋವಿನ ವಿಕಾರಗಳಾದಂಥ ಕ್ಷೀರ, ಅದರಿಂದಾಗಿ ಗೋವಿಂದ ಬರ್ತಕ್ಕಂಥ ಹಾಲು, ಅದರಿಂದಾಗಿ ಆಗ್ತಕ್ಕಂಥ ಮೊಸರು, ಈ ಅರ್ಥದಲ್ಲೂ ಕೂಡ ಗೋವಿನ ಗೋ ಅನ್ನೋ ಶಬ್ದದ ಪ್ರಯೋಗ ಇದೆ. ಯಾಕೆಂದರೆ ಭಾಗವತದಲ್ಲಿ ಒಂದು ಕಡೆ ನಂದಗೋಪನ ಮನೆಗೆ ಅಕ್ರೂರ ಬಂದಾಗ ಆಗ ನಂದಗೋಪ ಅಲ್ಲಿ ಒಂದು ಸಂವಾದ ಬಂದ, ಗಾಂಚ ಅತಿಥಯೇ ನಿವೇದ್ಯ, ಗೋವನ್ನು ಅತಿಥಿಗೆ ಕೊಟ್ಟು ಅಂತ ಬರುತ್ತೆ. ಗೋವನ್ನು ಕೊಡೋದು ಅಂದ್ರೆ ಏನು? ಆ ನಂದಗೋಪ ಪಾಪ ಗೋಗಳನ್ನು ಲಕ್ಷಾನುಗಟ್ಟಲೆ ಗೋಗಳನ್ನು ಸಾಗಣೆ ಮಾಡ್ತಾ ಇದ್ದವನು, ಸಾಕ್ತಾ ಇದ್ದವನು, ಗೋಗಳ ಮಧ್ಯದಲ್ಲೇ ಗೋವರ್ತಿಯಾಗಿ ಜೀವನ ಮಾಡ್ತಾ ಇದ್ದವನು. ಅಂಥವನು ಹೋಗಿ ಆ ಗೋವನ್ನು ಅತಿಥಿಗೆ ತಿನ್ಲಿಕ್ಕೆ ಕೊಡ್ತಾನ? ಅಲ್ಲ. ಅಲ್ಲಿ ಗಾಂಚ ಅತಿಥಯೇ ನಿವೇದ್ಯ ಅಂತಂದರೆ ಏನರ್ಥ ಅಂದರೆ, ಗೋವಿನ ವಿಕಾರವಾದಂಥ ಹಾಲು ಮೊಸರು ಅದನ್ನು ಮಧುಪರ್ಕವನ್ನಾಗಿ ಮಾಡಿ ಅದನ್ನು ಅತಿಥಿಗೆ ಕೊಟ್ಟರು ಅಂತ ಅರ್ಥ. ಹಾಗಾಗಿ ಎಲ್ಲೆಲ್ಲಿ ಗೋವಿನ ಈ ರೀತಿಯಾಗಿ ಹತ್ಯೆ ಅಥವಾ ಗೋವನ್ನು ನಿವೇದನೆ ಅನ್ನುವಂಥ ಮಾತುಗಳು ಬಂದಿದೆಯೋ ಅಲ್ಲೆಲ್ಲ ಕಡೆ ಕೂಡ ಗೋವಿನ ವಿಕಾರ ಅಂತ ಅರ್ಥ ಮಾಡಬೇಕು. ಯಾಕೆಂದರೆ ಅಘ್ನ ಅಂತ ಋಗ್ವೇದ ಅನೇಕ ಬಾರಿ ಗೋವಿನ ವಿಷಯದಲ್ಲಿ ಹೇಳುತ್ತೆ. ಗೋವು ಅಘ್ನ, ಕೊಲ್ಲಲು ಯೋಗ್ಯಳಲ್ಲ ಅಂತ ಅನೇಕ ಬಾರಿ ಗೋವಿನ ವಿಷಯದಲ್ಲಿ ಋಗ್ವೇದ ಮಾತಾಡುತ್ತೆ. ಅಂದಮೇಲೆ ಆ ರೀತಿ ಕೊಲ್ಲಲು ಯೋಗ್ಯಳಲ್ಲ ಅಂತ ವೇದವೇ ಹೇಳಿ ಅದೇ ಕೊಲ್ಲಬೇಕು ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಆ ರೀತಿಯಾಗಿ ವಿತಂಡವಾದ ಮಾಡುವವರಂತೂ ಅದಕ್ಕೆ ಅರ್ಥವೇ ಇಲ್ಲ. ನಮ್ಮಲ್ಲಿ ಯಾರು ಈ ರೀತಿಯಾಗಿ ವಾದ ಮಾಡ್ತಾರೋ ಅವರಿಗೆ ಈ ಉತ್ತರ. ಹೀಗೆ ಆ ಹುಲಿ ತಾನು ಆ ಗೋವಿನ ಮಹತ್ವವನ್ನು ಹೇಳ್ತಾ ಅನೇಕ ವಿಷಯಗಳನ್ನು ಹೇಳ್ತಾ ಹೋಗುತ್ತೆ. ಅಂದರೆ ನೋಡಿ, ವೇದವ್ಯಾಸದೇವರು ಕೂಡ ಆ ಹುಲಿಯ ಮುಖಾಂತರ ಗೋವಿನ ಕೀರ್ತಿಯನ್ನು, ಗೋವಿನ ಯಶಸ್ಸನ್ನು, ಗೋವಿನ ಪವಿತ್ರತೆಯನ್ನು ಹೊಗಳಿಸಿದ್ದಾರೆ. ಅಂದರೆ ನಾವು ಗಮನಿಸಬೇಕು, ಆ ಆಯ್ಕೆ ಮಾಡಿದಂತಹ ಏನು ಪಾತ್ರ ಇದ್ದದ್ದು ಹುಲಿ. ಅದರಿಂದಾಗಿ ವೇದವ್ಯಾಸದೇವರು ಇಂಥ ಮಾತುಗಳನ್ನು ಹೇಳಿಸ್ತಾ ಇದ್ದಾರೆ. ಅಂದರೆ ಎಷ್ಟೇ ಕಟುಕನಾದರೂ ಕೂಡ ಅವನು ಗೋವಿನ ವಿಷಯಕ್ಕೆ ಬಂದಾಗ ಅವನಿಗೆ ಆ ಪಾವಿತ್ರ್ಯ ಜ್ಞಾನ ಇದ್ದು ಅದರ ಭಕ್ತಿಯಿಂದಾಗಿ, ಅದರ ಗೌರವದಿಂದಾಗಿ ಅದರ ಸೇವೆ ಆಗಬೇಕಷ್ಟೇ ಹೊರತು ಇನ್ನೊಂದು ರೀತಿಯಾದಂಥ ಕೆಲಸಗಳಾಗಬಾರದು ಅನ್ನೋದನ್ನು ಸೂಚಿಸ್ತಾ ಇದ್ದಾರೆ. ಹೀಗೆ ಆ ಗೋವು, ಅದರ ಪಾವಿತ್ರ್ಯ, ಅದರಿಂದಾಗಿ ನಾವು ಪಡಿತಕ್ಕಂಥ ಉಪಕಾರ, ಅದು ಹುಲಿ ಹೇಳುತ್ತೆ, ಗೋವಿನ ಹಾಲನ್ನು ಕುಡಿದ್ರೇ ಧನ್ಯ ಅಂತ ಹೇಳುತ್ತೆ. ಯಾಕೆ ಹಾಗೆ ಹೇಳುತ್ತೆ ಅಂತಂದರೆ, ಒಂದು ಧರ್ಮಶಾಸ್ತ್ರದಲ್ಲಿ ಒಂದು ಮಾತಿದೆ, 15 ದಿನಗಳ ಒಳಗಾಗಿ ಯಾವುದೇ ಗವ್ಯದ ಸಂಪರ್ಕ ಇಲ್ಲದೆ ಊಟ ಮಾಡಿದರೆ ಆ ಭೋಜನ ಪ್ರೇತ ಭೋಜನ ಅಂತ. ಅಂದರೆ 15 ದಿನದ ತನಕ ಯಾವುದು ಗೋ ಪದಾರ್ಥವನ್ನೇ ಉಪಯೋಗಿಸಿಲ್ಲ ಅಂತಂದರೆ, ಸಾಮಾನ್ಯ ಗೃಹಸ್ಥನಾದವನು ಹಾಲನ್ನು ಅಡಿಗೆಯಲ್ಲಿ ಹಾಲಿಲ್ಲ, ಆಮೇಲೆ ಮೊಸರಿಲ್ಲ, ತುಪ್ಪ ಇಲ್ಲ, ಬೆಣ್ಣೆ ಇಲ್ಲ, ಏನೂ ಇಲ್ಲ, ಗೋವಿನ ವಿಕಾರಗಳಾದಂಥ ಇವುಗಳೇನಿದೆ, ಆ ಹಾಲಿನ ವಿಕಾರಗಳು, ಹಾಲಿನಿಂದಾಗಿ ನಿರ್ಮಾಣವಾಗುವಂಥ ಏನಿದೆ ಇವುಗಳ ಉಪಯೋಗ ಇಲ್ಲದೆ ನಿರಂತರ 15 ದಿನ ಅವನು ಊಟ ಮಾಡಿದ ಅಂತಾದರೆ ಆ ಭೋಜನ ಅದು ಪ್ರೇತ ಭೋಜನವಾಗುತ್ತೆ ಅಂತ ಹೇಳ್ತಾರೆ. ಅಂದರೆ ಅದರ ಒಂದು ಊಟದಲ್ಲೂ ಕೂಡ ಅದರ ಮಹತ್ವ ಅಷ್ಟಿದೆ. ಹಾಗಾಗಿ ಊಟದಲ್ಲಿ ಎಲ್ಲವನ್ನೂ ಕೂಡ ಸ್ವಲ್ಪ ಸ್ವಲ್ಪ ಬಿಟ್ಟು ಹೇಳಬೇಕು ಅಂತ ಹೇಳ್ತಾರೆ. ಸರ್ವಂ ಸಶೇಷಂ ಅಶ್ನೀಯಾತ್ ನಿಶ್ಶೇಷಂ ಘೃತಪಾಯಸಂ, ಎಲ್ಲವನ್ನೂ ಕೂಡ ಸ್ವಲ್ಪ ಬಿಟ್ಟು ಹೇಳ್ಬೇಕಂತ. ಹಿಂದೆ
ಎಲ್ಲವನ್ನು ಎಲೆಯಲ್ಲಿ ಸಂಪೂರ್ಣ ಫುಲ್ಲು ಖಾಲಿ ಮಾಡಿ ಹೋಗೋದು ಅಂತಿರಲಿಲ್ಲ. ಸ್ವಲ್ಪ ಸ್ವಲ್ಪ ಪದಾರ್ಥಗಳನ್ನು ಬಿಡ್ತಾಯಿದ್ರು. ಅದು ಪ್ರಾಣಿಗಳಾಗಬಹುದು, ಅದೆಲ್ಲ ತಿಂತಾಯಿತ್ತು. ಆದರೆ ನಿಶೇಷಂ ಘೃತ ಪಾಯಸ, ತುಪ್ಪ ಅಂದರೆ ತುಪ್ಪದಿಂದಾಗಿ ಮಾಡಿದ ಪದಾರ್ಥಗಳು, ಪಾಯಸ ಅಂದರೆ ಹಾಲಿನಿಂದಾಗಿ ಮಾಡಿದ ಪದಾರ್ಥಗಳನ್ನು ಬಿಡಲೇಬಾರದು ಅಂತ. ಹಾಗಾಗಿ ನಮ್ಮಲ್ಲಿ ಪಾಯಸ ಚೆಲ್ಲಬಾರ್ದು ಅಂತ ಹೇಳ್ತಾರೆ. ಯಾಕೆ ಅಂತಂದರೆ ಇದೇ ಕಾರಣ. ನಿಶೇಷಂ ಘೃತ ಪಾಯಸಂ, ಎಲ್ಲ ಆ ತುಪ್ಪದಿಂದಾಗಿ ಮಾಡಿದ ಪದಾರ್ಥಗಳು ಮತ್ತು ಹಾಲಿನಿಂದಾಗಿ ಮಾಡಿದ ಪದಾರ್ಥಗಳನ್ನು ನಾವು ಬಿಡದೆ ಅದನ್ನು ಊಟ ಮಾಡಬೇಕು ಅಂತ ಹೇಳ್ತಾರೆ. ಅಂದರೆ ಅಷ್ಟು ಮಹತ್ವ ಆ ಗೋವಿನಿಂದಾಗಿ ಮಾಡಿದ ಪದಾರ್ಥಗಳಿಗೆ, ಅದರ ಭಕ್ಷಣೆಗೆ ಇದೆ ಅಂತಮೇಲೆ ಅಂತಹ ಗೋವು ಏನು ಕೊಡುತ್ತೆ, ಆ ಹಾಲನ್ನು ಕೊಡುತ್ತೆ ನಮಗೆ. ಜೀವನ ಪೂರ್ತಿ ನಮ್ಮನ್ನು ಆ ಹಾಲಿನ ಅನಿವಾರ್ಯತೆ ಇದೆ, ಗವ್ಯಗಳ ಅನಿವಾರ್ಯತೆ ಇದೆ. ಅಂತಹ ಪದಾರ್ಥಗಳನ್ನು ಕೊಡ್ತಕ್ಕಂಥ ಗೋ ಎಂಬಂತಹ ಪೂಜ್ಯಳಾದಂತಹ ಆ ಏನು ದೇವತೆ ಇದ್ದಾಳೆ, ಅವಳಲ್ಲಿ ಇಡೀ 14 ಲೋಕಗಳಿದೆ ಅಂತ. ಗವಾ ಮಂಗೇಶು ತಿಷ್ಠಂತಿ ಭುವನಾನಿ ಚತುರ್ದಶ ಗ್ರಾಸಮುಷ್ಟಿ ಪ್ರಧಾನೇನ ಸಮೇ ವಿಷ್ಣು ಪ್ರಸಿದ್ಧತು ಅಂತ 14 ಲೋಕಗಳು ಆ ಗೋವಿನಲ್ಲಿ ನೆಲೆಸಿದ್ದಾವೆ ಅಂತ ನಮ್ಮದೇನು ಅನುಸಂಧಾನ ಇದೆ. ಆ ಎಲ್ಲ ಅನುಸಂಧಾನಗಳಿಗೂ ಪಾತ್ರಳಾದವಳು ಆ ಗೋವು. ಅಂತಹ ಆ ಗೋವಿನ ಮಹತ್ವವನ್ನು ಆ ವೇದವ್ಯಾಸ ದೇವರು ಆ ಹುಲಿಯ ಮೂಲಕ ವಿಶೇಷವಾಗಿ ಹೇಳಿಸಿದ್ದಾರೆ. ಸರಿ, ಅದೆಲ್ಲ ಗೋವು ಅಷ್ಟೆಲ್ಲವನ್ನು ಹೇಳಿ ಕೊನೆಗೆ ಗೋವಿನ ಮಹತ್ವವನ್ನು ಆ ಹುಲಿಯ ಹೇಳಿ ಕೊನೆಗೆ ಅದು ಹೇಳುತ್ತೆ, ನನಗೆ ತುಂಬ ಆಶ್ಚರ್ಯ ಆಯಿತು ನೀನು ವಾಪಸ್ ಬಂದಿದ್ದು. ನಿನ್ನ ಪರೀಕ್ಷೆ ಮಾಡಲಿಕ್ಕೋಸ್ಕರ ನಾನು ಬಿಟ್ಟಿದ್ದೆ ಹೊರತು ಇಲ್ಲ ನನ್ನಿಂದ ತಪ್ಪಿಸ್ಕೊಂಡು ಹೋಗಲಿಕ್ಕೆ ಯಾರಿಗೂ ಸಾಧ್ಯವಿಲ್ಲ ಅಂತ ಹೇಳಿದಾಗ ಆ ನಂದ ಎಂಬಂಥ ಗೋವು ಅದು ಕೂಡ ಸಾಂತನ ವಚನ ಹೇಳಿ ನಾನು ಆಹಾರ ಆಗ್ತೇನೆ ಅಂತ ಹೇಳಿದಾಗ ಕೊನೆಗೆ ಹುಲಿ ಕೇಳುತ್ತೆ, ಸರಿ ನಿನ್ನ ಸಂವಾದದಿಂದ ನನ್ನ ಪೂರ್ವಜನ ಸ್ಮರಣೆ ಬರಲಿಕ್ಕೆ ಶುರುವಾಗಿದೆ, ನಿನ್ನ ಹೆಸರೇನು ಅಂತ ಹೇಳಿದಾಗ ನಂದ ಅಂತ ನನ್ನನ್ನು ಕರೀತಾರೆ ಅಂತ ಆ ಗೋವು ಹೇಳುತ್ತೆ. ನಂದ ಅಂತ ಮಾತು ಕೇಳಿದ ತಕ್ಷಣವೇ ಅದಕ್ಕೆ ಆ ಹುಲಿ ಜನ್ಮದ ಹೋಗಿ ಮತ್ತೆ ಅದು ಸ್ವರ್ಗಕ್ಕೆ ಹೋಗಿಬಿಡ್ತಾನೆ. ಆ ಪ್ರಭಂಜನ ಹಿಂದೇನು ಪ್ರಭಂಜನ ಆಗಿದ್ದ ಅವನು ಹುಲಿ ಆದ. ಇವರ ಸಂವಾದದಿಂದಾಗಿ ಅವನಿಗೆ ಮುಕ್ತಿ ಅಂತಿತ್ತು. ಆ ಹೆಸರನ್ನು ಕೇಳಿದ ತಕ್ಷಣ ಅವನಿಗೆ ಮುಕ್ತಿಯಾಗಿ ಅವನು ಸ್ವರ್ಗಕ್ಕೆ ಹೋಗಿಬಿಟ್ಟ. ಇಲ್ಲಿ ಆ ನಂದ ಗೋವಿನ ಆ ಪರಮ ಸತ್ಯನಿಷ್ಠೆಯನ್ನು ನೋಡಿ ಧರ್ಮಾಭಿಮಾನಿ ದೇವತೆಗಳು ಕೂಡ ಧರ್ಮದೇವರು ಕೂಡ ಬಂದು ನಿನ್ನ ಈ ಸತ್ಯನಿಷ್ಠೆಯನ್ನು ನಾನು ಮೆಚ್ಚಿದ್ದೇನೆ, ನಿನಗೇನು ವರ ಬೇಕು ಕೇಳು ಅಂತ ಹೇಳಿದಾಗ ಅವಳು ಹೇಳ್ತಾಳೆ, ಈ ಒಂದು ಪ್ರದೇಶದಲ್ಲಿ ಋಷಿ ಮುನಿಗಳಿಗೆ ತಪಸ್ಸಿಗೆ ಉಪಯೋಗ ಆಗುವಂತಹ ಒಂದು ನದಿ ಇಲ್ಲಿರಲಿ ಅಂತ ಹೇಳಿದಾಗ ಆ ಸರಸ್ವತಿ ನದಿಯೇ ಅಲ್ಲಿ ಹರಿದು ಆ ಹರಿತಕ್ಕಂಥ ನದಿಗೆ ನಂದ ಎಂಬುವಂಥ ಹೆಸರು ಬರೋ ಹಾಗೆ ಆಗಲಿ ಅಂತ ಅವರು ಕೂಡ ವರವನ್ನು ಕೊಡ್ತಾರೆ. ಇದು ಆ ನಂದ ಎಂಬುವಂತಹ ತೀರ್ಥ ಉದ್ಭವ ಆಗಲಿಕ್ಕೆ ಕಾರಣೀಭೂತವಾದಂಥ ಒಂದು ಘಟನೆ. ಇದನ್ನು ಎಲ್ಲೋ ಕೇಳಿದ್ದೇವೆ ಅಂತ ನಿಮಗೆಲ್ಲ ಅನ್ನಿಸ್ಬೋದು. ಪ್ರಸಿದ್ಧವಾದಂಥ ಕನ್ನಡದಲ್ಲಿರ್ತಕ್ಕಂಥ ಪುಣ್ಯಕೋಟಿ ಅನ್ನೋ ಕಥೆ ಏನಿದೆ, ಆ ಕಥೆಯೇ ಈಗ ನಾನು ಹೇಳಿರ್ತಕ್ಕಂತಹ ಪದ್ಮಪುರಾಣದಲ್ಲಿ ಬಂದಿರತಕ್ಕಂಥ ಕಥೆ. ಆ ಪುಣ್ಯಕೋಟಿ ಎಂಬಂಥ ಕಥೆಗೆ ಮೂಲ ಆಧಾರವಾದಂತಹ ಕಥೆ ಪದ್ಮಪುರಾಣದ ಸೃಷ್ಟಿಖಂಡದಲ್ಲಿ 18ನೇ ಅಧ್ಯಾಯದಲ್ಲಿ ನಂದ ಎಂಬಂಥ ತೀರ್ಥ ಅದರ ವರ್ಣನೆ ಮಾಡುವಾಗ ಅದರ ಮಹತ್ವವನ್ನು ಹೇಳುವಾಗ ಬಂದಿರತಕ್ಕಂತಹ ಪುರಾಣದ ಕಥೆ ಅದು ವಾಸ್ತವಿಕವಾಗಿ. ಆ ಪುರಾಣದ ಕಥೆಯನ್ನು ಆಮೇಲೆ ಆ ಕನ್ನಡದಲ್ಲಿ ರಚನೆಯನ್ನು ಮಾಡಿ ಅದು ಇವತ್ತು ಪುಣ್ಯಕೋಟಿ ಕಥೆ ಎಂಬಂತಹ ಪ್ರಸಿದ್ಧ ಕಥೆಯಾಗಿ ಪರಿವರ್ತನೆಯಾಗಿದೆ. ಅಷ್ಟು ಅಪರೂಪವಾದಂತಹ ಆ ಕಥೆ, ಅದರ ಮೂಲ ಪುರಾಣಗಳು ನೋಡಿ ಎಷ್ಟು ಅಪೂರ್ವವಾದಂಥ ವಿಷಯ. ಹಾಗಾಗಿ ಇಂತಹ ಅನೇಕ ಅಪರೂಪವಾದಂತಹ ವಿಷಯಗಳನ್ನು ನಾವು ಪದ್ಮಪುರಾಣದಲ್ಲಿ ಕಾಣಬಹುದಾಗಿದೆ. ಇದೇ ರೀತಿ ಅನೇಕ ವಿಷಯಗಳನ್ನು ನಾವು ಪದ್ಮಪುರಾಣದ್ದೇ ಇನ್ನೊಂದಿಷ್ಟು ಅಪರೂಪದ ಕಥೆಗಳನ್ನು ನೋಡೋಣ. ಅದರ ಅನುಸಂಧಾನವನ್ನು ಮಾಡಿ ಅನೇಕ ಪುರಾಣಗಳಲ್ಲಿ ಬಂದಿರತಕ್ಕಂತಹ ಅಪರೂಪದ ವಿಷಯಗಳನ್ನು ಕೂಡ ತಿಳಿದುಕೊಳ್ಳಲಿಕ್ಕೆ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಈ ಪ್ರವಚನವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು.